ಪ್ರಾರಂಭ ಮಾಡ ಬ್ರದರ್, ಪ್ರಾರಂಭ ಮಾಡ್ಬೋದಾ? ರಾಜ್ಯದ ರಾಜಕಾರಣ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ರಾಜಕೀಯದ ಬಿಸಿ ಎಂದೂ ಸಹ ಉದ್ಭವಿಸಿರಲಿಲ್ಲ. ಹಿಂದೆ ದೇವೇಗೌಡರ ಮೇಲೆ ಸ್ವಲ್ಪ ನಡೀತಾ ಇತ್ತು, ದೇವೇಗೌಡರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಗ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಯಾವ ರೀತಿ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಯಾವೊಂದು ಕೆಳ ಹಂತಕ್ಕೆ ಇಳಿದು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಪೊಲೀಸ್ ಇಲಾಖೆ. ನಮ್ಮ ರಾಜ್ಯದಲ್ಲಿ ಒಂದು ಹೊಸ ರೀತಿಯ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಪ್ರಾರಂಭ ಮಾಡಿದ್ದಾರೆ ಈ ಸರ್ಕಾರ. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತಕ್ಕಂಥದ್ದು ಬಹುಶಃ ಕಾಲ ನಿರ್ಧಾರ ಮಾಡುತ್ತೆ. ಮುಖ್ಯಮಂತ್ರಿಗಳು, ಅವರ ಮಂತ್ರಿಮಂಡಲದ ಸದಸ್ಯರು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಯಾವ ರೀತಿಯ ಸಮಸ್ಯೆಗಳನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ವರ್ಷಗಳಿಂದ ಪ್ರತಿನಿತ್ಯ ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ ದೂಷಣೆಯನ್ನು ಮಾಡ್ಕೊಂಬರ್ತಾ ಇರತಕ್ಕಂಥದ್ದನ್ನು ನಾವು ಪ್ರತಿದಿನ ನೋಡಿದ್ದೇವೆ. ಈಗಲೂ ಸಹ ನಿನ್ನೆ ಖರ್ಗೆ ಅವರು ಮಾತನಾಡಿದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ? ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಹಿಡಿದು HK ಪಾಟೀಲ್ ಬಹಳ ಮೇಧಾವಿಗಳು, ಈಗ ಕಾನೂನಿನ ಸಚಿವರ, ಸಂವಿಧಾನದ ರಕ್ಷಕರುಗಳು, ಇವರೆಲ್ಲ ಇವರ ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಕೇಂದ್ರ ಸರ್ಕಾರದ ಸೂಚನೆಗಳ ಮೇರೆಗೆ ಗವರ್ನರ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಗವರ್ನರ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು, ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾರೂ ಪ್ರಶ್ನೆ ಮಾಡಬಾರದು, ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವರು. ಇದನ್ನು ಮೊದಲು ಸಿದ್ದರಾಮಯ್ಯನವರು ಒಂದು ಬಾರಿ ಹೇಳಿದ್ದಾರೆ. ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದನ್ನು. ಆಮೇಲೆ ನಾನು ಇನ್ನು ವಿಷಯ ಪ್ರಾರಂಭ ಮಾಡ್ತೀನಿ. ಆಮೇಲೆ ಮುಂದುವರ್ಸೋಣ. ನೀವೊಂಚೂರು ಕೇಳಿ. ಹಿಂಗೆ ತೋರಿಸಂಗೆ ಸರಿ ಇಲ್ಲ, ಕೊಡಿ ಕೊಡಿ. ರಾಷ್ಟ್ರಪತಿಯವರು
ಇಲ್ಲ ಮೈಕ್ ಒಂಚೂರು ಮೇಲೆ ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಒಂದು ಸರ್ಕಾರ ಎಲ್ಲಿ ಬರುತ್ತೆ ಸೌಂಡ್ ನೋಡ್ಕೊಳ್ತಕ್ಕಂಥ ಉಸ್ತುವಾರಿಗಳಿಗೆ ಎಲ್ಲಿ ಬರುತ್ತೆ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರ ಮೈಕ್ ಆಗಿಲ್ಲ ನೋಡು ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ. ವಾಲ್ಯೂಮ್ ಇಷ್ಟೇನಾ? ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಭ್ರಷ್ಟರು ಅಂತ ಹೇಳಿ ಈಗಾಗಲೇ ಅವ್ರಿಗೆ ಮೋದಿ ಹೇಳ್ದಾಗ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ. ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ. ಅಲ್ಲ ನಿಮಗೆ ಹಾಕ್ಬಿಡೋಣ ಬಿಡಿ. ಹಾಂ ಟ್ಯಾಬ್ಲೆಟ್ ಇಟ್ಬಿಡೋದ ಆನ್ ಮಾಡಿ. ಸಿದ್ದರಾಮಯ್ಯನವರು ಉಪದೇಶ ಮಾಡಿರೋದು ಇದು. ರಾಜ್ಯಪಾಲರು ಅಂದರೆ ಏನು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರದ ಜವಾಬ್ದಾರಿ ಏನು, ಉತ್ತರ ಕೊಡೋದು ಯಾವ ರೀತಿ ನಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ 2011 ಇರ್ಬೋದು ಬಹುಶಃ. ಬಂದಿದೆ ಎಲ್ಲ ಕಡೆ. ಶೂರ್ ಇದು ವಾಲ್ಯೂಮ್ ಜಾಸ್ತಿ ದೇಶದ ಸಂವಿಧಾನದ ಹೆಣ್ಣು. ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸರ್ಕಾರ ಚೌಕಟ್ಟಿನೊಳಗಡೆ ಕೆಲಸ ನೋಡ್ಕೊಳ್ತಕ್ಕಂಥ ಉಸ್ತುವಾರಿಗಳು ಇರ್ತವೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್ ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತ ಹೇಳಿ ಈಗಾಗಲೇ ಕರ್ನಾಟಕದ ರಾಜ್ಯಪಾಲರು ಅವ್ರಿಗಿರ್ತಕ್ಕಂಥ ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು, ಸರ್ಕಾರದಿಂದ ಸಮಜಾಯಿಷಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗಿರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವ್ರು ಏನು ಹೇಳಿದ್ದಾರೆ ಅವತ್ತು. ಸ್ವಲ್ಪ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು. ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತೇಳಿ. ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ. ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ, ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರದೇ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ, ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನು ಪಡೀತಕ್ಕಂಥದ್ದಕ್ಕೆ ಏನು
ಸರ್ಕಾರಕ್ಕೆ ಕಳಿಸಿದ್ರು. ಈಗ ಏನೋ ಈಗೆಲ್ಲ ಕೆಲವು ಡೆವಲಪ್ಮೆಂಟ್ ಆದಮೇಲೆ ಕ್ಯಾಬಿನೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಜ್ಯಪಾಲರಿಂದ ಪತ್ರಗಳು ಬಂದರೆ ಚೀಫ್ ಸೆಕ್ರೆಟರಿ ಆದಿಯಾಗಿ ಯಾರೂ ಉತ್ತರವನ್ನು ಕೊಡಬಾರದು, ಪ್ರತಿಕ್ರಿಯೆ ಕೊಡಬಾರದು ಅವರಿಗೆ. ಅದನ್ನು ನಮ್ಮ ಕ್ಯಾಬಿನೆಟ್ ಮುಂದೆ ತರಬೇಕು. ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಹೊಸದಾಗಿ ಆಡಳಿತದಲ್ಲಿ ಇವತ್ತು ಜಾರಿಗೆ ತರತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇನು ಮಾಡ್ಕೊಂಡಿದ್ದಾರೆ, ಅವರ ಸಚಿವ ಸಂಪುಟದ ಸದಸ್ಯರು. ಬಹುಶಃ ಅದಕ್ಕೆ ಕಾರಣ ಈ ಕಳೆದ 14 ತಿಂಗಳಲ್ಲಿ 15-16 ತಿಂಗಳು ಈ ಸರ್ಕಾರ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳು, ಅಧಿಕಾರ ದುರುಪಯೋಗ, ಇದೆಲ್ಲವೂ ಹೊರಗೆ ಬರಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗಳಲ್ಲಿ ಇವತ್ತಿನ ತರಾತುರಿಯ ನಿರ್ಧಾರಗಳನ್ನು ಮಾಡ್ತಾ ಹೊರಟಿದ್ದಾರೆ. ಅವರು ಹೇಳಿದ್ದಾರೆ, ನನಗೆ ರಾಜಕೀಯ ಜೀವನದಲ್ಲಿ ರಾಜಕೀಯದ ಒಂದು ಆರೋಪ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅವ್ರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಒಂದು ಪತ್ರಿಕೆಯಲ್ಲಿ 2019 ಮೇ ತಿಂಗಳಿನಲ್ಲಿ ಬಂದಿದೆ. ಲೋಕಾಯುಕ್ತ ಹೇಳಿದ್ದಾರೆ, ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ ಬಾಕಿ, 50 ಪ್ರಕರಣಗಳು ಬಾಕಿ ಇದೆ ಅಂತೇಳಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ 14 ಏಪ್ರಿಲ್ನಿಂದ 18 ಮಾರ್ಚ್ 31ರವರೆಗೆ 61 ಪ್ರಕರಣಗಳು ದಾಖಲಾಗಿದ್ದು 50 ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ. ಇದೇ ಮೊದಲನೇ ರಾಜಕೀಯದ ಒಂದು ಆಪಾದನೆ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ. ಇಲ್ಲಿದೆ ಎಷ್ಟು ಪ್ರಕರಣ ಅಂತ ಹೇಳಿ ಹೇಳ್ತಾರೆ. ಅವತ್ತಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ 7,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ, ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ, ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ. ಸಮಜಾಯಿಸಿ ಸಿದ್ದರಾಮಣ್ಣ ಅವರೇ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ ಇಲ್ಲಿ. ಪಾಪ ಹೇಳ್ಕೊಂಡಿದ್ದೀರಲ್ಲ, ಇದೇ ಮೊದಲನೇದು. ಕಪ್ಪು ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀರಿ, ಇದೆಲ್ಲ ಒಂದು ಭಾಗ ಇರಲಿ. ಇದು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು, ಇವತ್ತು ಮೈಸೂರಿನ ಹಗರಣ ಏನಿದೆ, ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೆ ಇದ್ದರೆ ಯಾತಕ್ಕೆ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ವಿದ್ಯುತ್ ಶಕ್ತಿ ವೇಗದಲ್ಲಿ ಹೊರಟಿದ್ದೀರಿ. ವಿದ್ಯುತ್ ಶಕ್ತಿಯ ವೇಗದಲ್ಲಿ. ಸಿದ್ದರಾಮಯ್ಯನವರೇ, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ಹಲವಾರು ಪ್ರಕರಣಗಳಲ್ಲಿ FIRಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಬಂದಿದ್ದೀರಿ. ಈಗಿಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ, ನಾಳೆ ಇಲ್ಲ ಈಗ ಇನ್ನೊಂದು 1 ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ, ಈಗ ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ. ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದಿದ್ದೀರಿ. ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟು 48 ಗಂಟೆ ಆದರೂ FIR ಹಾಕಲಿಲ್ಲ. ಈ ಒಂದು ಹೊಸ ಪದ್ಧತಿ ಪ್ರಾರಂಭ ಮಾಡಿದಿರಲ್ಲ ಪರಮೇಶ್ವರ್ ಅವರೇ, ನಿಮ್ಮ ಇಲಾಖೆಯಲ್ಲಿ
ನೀವು ನಿಮ್ಮ ಉಪಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಅಧಿಕಾರಿಗಳಿಗೆ ನಾವು ಹೇಳಿದಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ಎಷ್ಟು ಶ್ರಮ ವಹಿಸಿ ನೀವು ಕೆಲಸ ಮಾಡ್ತೀರಿ. ನಿಮಗೆ ಬೆಂಗಳೂರಿನ ಕಮಿಷನರ್ ಕೆಲಸ, ನಿಮಗೆ CIDಯ ಮುಖ್ಯಸ್ಥರಾಗಿ ಮಾಡ್ತಕ್ಕಂಥ ಸ್ಥಳ ನಿಯುಕ್ತಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಎಷ್ಟು ಜನಕ್ಕೆ ಮಾತು ಕೊಟ್ಟಿದ್ದೀರಿ? ಈಗ ಎಷ್ಟು ಜನಕ್ಕೆ ಮಾತು ಕೊಟ್ಟು ಯಾರ್ಯಾರ ಕೈಲಿ ಏನೇನು ಮಾಡಿಸ್ತಾ ಇದ್ದೀರಿ? BK ಸಿಂಗ್ಗೂ ಕಮಿಷನರು, ಮುಂದಕ್ಕೆ ಯಾರೋ ಚಂದ್ರಶೇಖರ್ ಅವ್ರಿಗೂ ಕಮಿಷನರು, ಇಲ್ಲ CID ಮುಖ್ಯಸ್ಥರು, ಯಾರ್ಯಾರಿಗೆ ಮಾತು ಕೊಟ್ಟಿದ್ದೀರಿ? ನಾನು ಈ ಸರ್ಕಾರ ರಚನೆ ಆದ ದಿನದಿಂದ ಕೆಲವು ಪ್ರಕರಣಗಳನ್ನು ಹೊರಗೆ ತರಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ ಹಂತದಲ್ಲಿ ಕುಮಾರಸ್ವಾಮಿಯನ್ನು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಯಾವ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ಕರೆದು ಎಷ್ಟು ಬಾರಿ ಚರ್ಚೆ ಮಾಡಿದ್ದೀರಿ? ಈಗೇನೋ ಸ್ವಲ್ಪ ತಾಯಿ ಚಾಮುಂಡೇಶ್ವರಿ ಮೇಲೆ ಸ್ವಲ್ಪ ನಂಬಿಕೆ ಬಂದು ಪ್ರತಿನಿತ್ಯ ಹೋಗ್ತಾ ಇದ್ದೀರಿ. ಈಗ ತಾಯಿ ಚಾಮುಂಡೇಶ್ವರಿ ನೆನ್ಕೊಂಡು ಮೈಸೂರಿಗೆ ನಿಮ್ಮಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ ಹೇಳಿ. ಕಳೆದ 1 ವರ್ಷದಲ್ಲಿ ನಾನು BJP ಜೊತೆ ಸಂಬಂಧ ಬೆಳೆಸ್ತಕ್ಕಂಥದ್ದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರದ ವಿರುದ್ಧ ಗದಾ ಪ್ರಾರಂಭ ಮಾಡಿದಂಥ ದಿನದಿಂದ ಎಷ್ಟು ಚರ್ಚೆಗಳನ್ನು ನಿಮ್ಮ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ನಿಮ್ಮ ಮಂತ್ರಿಗಳು ನೀವು ಸೇರಿ ಮೀಟಿಂಗ್ಗಳು ಮಾಡಿದ್ದೀರಿ? ನನಗೇನು ಮಾಹಿತಿ ಬರಲ್ವೇ ಏನೇನು ಮಾಡ್ತಾಯಿದ್ದೀರಿ ಅಂತ ಹೇಳಿ? ಇದು ಒಂದು ಭಾಗ. ಬೇರೆ ವಿಷಯಗಳ ಬಗ್ಗೆ ನನಗೆ ಚರ್ಚೆ ಮಾಡಲ್ಲ, ಡೈವರ್ಟ್ ಮಾಡೋದು ಬೇಡ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ BJP JDS ಷಡ್ಯಂತ್ರ ಇವೆಲ್ಲ ಪ್ರತಿನಿತ್ಯ ಭಜನೆ ಮಾಡೋಕ್ಕೆ ಶುರು ಮಾಡಿದ್ದೀರಿ. ನಮಗೆ ಜನ 136 ಸೀಟ್ ಕೊಟ್ಟು 5 ವರ್ಷ ಆಳ್ತ ನಡೆಸಲಿಕ್ಕೆ ಹೇಳಿದ್ದಾರೆ. ಹೌದಪ್ಪ, ನಿಮ್ಮ ನಾಯಕತ್ವ, ನಿಮ್ಮ ಎಫಿಷಿಯನ್ಸಿ ನೋಡೇ 136 ಸ್ಥಾನ ಕೊಟ್ಟು ನಡೆಸ್ರಪ್ಪ ನೀವು ರಾಜ್ಯವನ್ನು ಮುಂದುವರಿಸಿ ಭಾಳ ಅಭಿವೃದ್ಧಿ ಮಾಡಿ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನಿಲ್ಲ ಅಂತ ಹೇಳಲ್ಲ. 5 ವರ್ಷ ನಡೆಸಿ ಅಂತಲೇ ಅಧಿಕಾರ ಕೊಟ್ಟರು. ಆದರೆ ನೀವು ಮಾಡ್ತಿರೋದೇನು ಮಾಡ್ತಾಯಿದ್ದೀರಿ? ನನಗೆ ಒಂದು ನೋವಿದೆ. ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಇಲ್ಲ. ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ ನಡೀತಾ ಇರತಕ್ಕಂಥ ಮತ್ತು ಕೆಲವು ಅಕ್ರಮಗಳ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬೃಹದಾಕಾರವಾಗಿ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿ ಏನಾಗಿದೆ? ಕೆಲವು ಭಾಗದಲ್ಲಿ ಹೆಚ್ಚಿನ ಮಳೆ ಆಯಿತು, ಕೆಲವು ಭಾಗದಲ್ಲಿ ಮಳೆ ಇಲ್ಲ, ಕೆಲವು ಭಾಗದಲ್ಲಿ ರೈತರು ಬೆಳೆದ ಬೆಳೆ ಬಿತ್ತನೆ ಹಾಕಿದ್ದು ಮೊಳಕೆನೇ ಹೊಡೆಯಲಿಲ್ಲ, ಕೆಲವು ಕಡೆ ಬಂದ ಬೆಳೆ ಅಕಾಲಿಕ ಮಳೆಗೆಲ್ಲ ಮತ್ತೆ ನಾಶ ಆಯಿತು. ಇದು ಯಾವುದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಪಾಪ ನೆನ್ನೆ ಹೋಗೋದು ಎಂಥದ್ದು ಪ್ರಗತಿ ಪರಿಶೀಲನಾ ಸಭೆ 8 ಗಂಟೆ ಮಾಡೋರಂತೆ. 8 ಗಂಟೆ ನೆನ್ನೆ ಮೈಸೂರಲ್ಲಿ. ಸ್ವಲ್ಪ ಔಟ್ಕಮ್ ಹೇಳಿ ಪ್ರಗತಿ ಪರಿಶೀಲನಾ ಸಭೆದು ಏನೇನು ಮಾಡಿದ್ದೀರಿ ಅಂತ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊನೆಗೆ ಅಂತಿಮವಾಗಿ ಮೆಸೇಜ್ ಕೊಟ್ಟಿದ್ದ ಅಧಿಕಾರಿಗಳಿಗೆ, ಇದನ್ನು 3ನೇ ತಾರೀಕು ಬರ್ತೀನಿ, ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಕೊಡಲಿಕ್ಕೆ ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತ ಫೈನಲ್ ಆಗಿ ಸಭೆಯ ಔಟ್ಕಮ್ಮನ್ನು ನಿನ್ನೆ ಹೇಳ್ಕೊಂಡಿದ್ದೀರಿ. ಅದಕ್ಕೆ 8 ಗಂಟೆ ಸಭೆ ನಿನ್ನೆ ಮೈಸೂರಿನ ಪ್ರಗತಿ ಪರಿಶೀಲನಾ ಸಭೆ. ಇದ ನೀವು 7 ವರ್ಷ ಏನು 2ನೇ ಅವಧಿಗೆ ದೇವರಾಜ ಅರಸು ನಂತರ
ಯಾರೂ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿರಲಿಲ್ಲವಂತೆ. ಇನ್ನೊಂದು 400 ದಿನ ನಿಭಾಯಿಸ್ಬಿಟ್ರೆ ದೇವರಾಜ ಅರಸು ಅವರ ವಿಕ್ರಮವನ್ನು ದಾಖಲೆಯನ್ನು ಮುರಿದಾಕ್ತಾರಂತೆ. ಏನು ದಾಖಲೆಗೆ ಮುರಿದಾಕಿ ಏನು ದಾಖಲೆ ನೀವು ಇಲ್ಲಿ ಚರಿತ್ರೆಯಲ್ಲಿ ಅನಾವರಣ ಮಾಡ್ಕೊತೀರಿ? ಏನಿದೆ ನೀವು ಮಾಡ್ಕೊಳ್ಳಿಕ್ಕೆ? ಮಾತೆತ್ತಿದ್ರೆ ಸಂಗೊಳ್ಳಿ ರಾಯಣ್ಣ ಹೆಸರು, ಮಾತೆತ್ತಿದ್ರೆ ಗ್ಯಾರಂಟಿಗಳನ್ನು ನಾವು ಕೊಟ್ಟು ಸಹಿಸಲಾರದೆ BJP JDSನವರು ನಮ್ಮನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ, ವರ್ಗದ ನಾಯಕ, ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಹೊಟ್ಟೆ ಕಿಚ್ಚು ನೋಡ್ತೀನಿ ಡೈಲಾಗ್ನ. ನಮಗೆ ಯಾಕಪ್ಪ ಹೊಟ್ಟೆ ಕಿಚ್ಚಿಬಿಡೋದು? ಏನು ಯಾರಿಗೇನು ಶಾಶ್ವತವಾದ ಅಧಿಕಾರ? ಯಾರಿಗೂ ಶಾಶ್ವತ ಇಲ್ಲ. ಶಾಶ್ವತವಾಗಿ ಉಳಿಯೋದು ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ. ನಾನು ಅಂದ್ಕೊಂಡಿರೋದು ಇದು ಒಂದು ಭಾಗ ಇರಲಿ. ನಾನು ಹಿಂದೆನೂ ಹೇಳಿದ್ದೀನಿ, 2014 ವಿಧಾನಸಭೆ ಕಲಾಪದಲ್ಲಿ, ಮೊನ್ನೆನೂ ನಿಮಗೆ ಜ್ಞಾಪಕ ಮಾಡಿದ್ದೀನಿ. ಮೈಸೂರಿನಲ್ಲಿ ಒಂದು ಬಸ್ ಮೇಲೆ ಪೊಲೀಸ್ನರೇ ಅಟ್ಯಾಕ್ ಮಾಡ್ತಾರೆ. ಯಾವನ ಚಿನ್ನ ಬೆಳ್ಳಿ ವ್ಯಾಪಾರದನ್ನು ಕೇರಳದನು 2 ಕೋಟಿನ 3 ಕೋಟಿನ ತಗೊಂಡು ಹೋಗ್ಬೇಕಾದ್ರೆ ಆ ದುಡ್ಡು ದರೋಡೆ ಮಾಡ್ತಾರೆ ಪೊಲೀಸ್ನರೇ. ಅದೊಂದು ದೊಡ್ಡ ಇತಿಹಾಸ ಇದೆ. ನಿಮ್ಮ ಸರ್ಕಾರದಲ್ಲೇ ಆಗಿರೋದು ಅದು ಮೈಸೂರು ಜಿಲ್ಲೆ ಒಳಗೆ. ಆ ಥರದ್ದು ಬೇಕಾದಷ್ಟಿದೆ ಬಿಡಿ ಪ್ರಕರಣ. ನಿಮ್ಮ ಬ್ಲಡ್ಡು ಪಾಬ್ಲೆಟ್ಟು ಅವೆಲ್ಲ ಬೇಡ. ಈಗ ಆ ಡೂಪ್ಲಿಕೇಟು ಅದೇನು ಇನ್ನೂ ಯಾರು ಪರೀಕ್ಷೆನೂ ಮಾಡಲಿಲ್ಲ, ಅಲ್ಲಿ ವಿಧಾನಸೌಧ ಏನೋ ಇಟ್ಟವರಂತೆ. ಪಾಪ ಇವರು ಮಾದೇವಪ್ಪನ ಸ್ನೇಹಿತರಂತವರು ಹುಡುಗರೆ ಕೊಡಿಸಿದ್ರಂತೆ, ಬಿಲ್ಲು ಗಿಲ್ಲು ಎಲ್ಲ ತಂದು ಕೊಟ್ಟವ್ರಂತೆ. ಇದೆಲ್ಲ ಬೇಡ, ಈಗ ಚರ್ಚೆ ಹಳೇದಾಗೋಯ್ತದು. ಈಗ ನನಗೆ ನೋವಾಗಿದ್ದಲ್ಲಿ ಇವತ್ತು ನಾನು ಮಾತಾಡ್ತಿರಲಿಲ್ಲ. ನಾನು ಯಾತಕ್ಕೆ ಮಾತಾಡ್ಲಿಕ್ಕೆ ಬಂದೆ ಅಂದರೆ, ಈಗ ಒಂದು ನೆನ್ನೆ ಅದಂಥದ್ದು ಗಂಗೆನಹಳ್ಳಿದು ಪಾಪ ಇವತ್ತು ಬರ್ಕೊಂಡಿದ್ದೀರಿ. ಏನೋ 1.5 ಗಂಟೆ ಡ್ರಿಲ್ಲು, ಏನೋ 1.5 ಗಂಟೆ ಗ್ರಿಲ್ಲು, ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ. ಸಂತೋಷ. ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ, ಡ್ರಿಲ್ಲು ಬರ್ಕೊಂಡಿದ್ದೀರಿ. ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ. ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ, ನೋಟಿಸ್ನ ಸರ್ವ್ ಮಾಡಿದೆ. ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ, ಕುಮಾರಸ್ವಾಮಿನೇ ಮೊದಲನೇನಲ್ಲಿಗೆ 2 ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು, ಕುಮಾರಸ್ವಾಮಿ ನೋಟಿಸ್ ರಿಸೀವ್ ಮಾಡಲಿಲ್ಲ, ಮೇಲಿನ ಅಧಿಕಾರಿ ಯಾರೋ ಫೋನ್ ಮಾಡಿದರು, ಇದೆಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ 3 ದಿವಸದಿಂದ. ಯಾರು ಬರೆಸಿದವರು? ನೆನ್ನೆ ಮಧ್ಯಾಹ್ನ ಒಂದು ಚಾನಲ್ನಲ್ಲಿ ಕುಮಾರಸ್ವಾಮಿ 12 ಗಂಟೆಗೆ ಹೊರಟಿದ್ದಾರೆ, ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ, ನೋಟಿಸ್ ಇಶ್ಯೂ ಆಯಿತು, ಇವತ್ತು ಕೊನೆ ದಿನ. ಇದೆಲ್ಲ ಒಂದು ಚಾನಲ್ನಲ್ಲೂ ಓಡಿಸಿದ್ದೀರಿ. ಯಾರು ನಿಮಗೆ ಕೊಟ್ಟಿದ್ದು? ನಮ್ಮ ಚಾನಲ್ ಸ್ನೇಹಿತರಿಗೆ. ಈ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರ್ಬೇಕಲ್ವೇ? ಪತ್ರಿಕೆಯಲ್ಲಿ ಬಂತಲ್ಲ 3 ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ. ಯಾರು ಇದನ್ನು ಕೊಟ್ಟವರು ಮಾಹಿತಿನ? ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ? ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ? ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು. ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ. ಏನು ಮೆಸೇಜ್ ಕೊಡ್ತೀರಿ ನೀವು? ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಅದು ಆಮೇಲೆ ಬರ್ತೀನಿ. ನೆನ್ನೆ ನಾನೇ ಸ್ವಯಂ ಪ್ರೇರಿತನಾಗಿ ಹೋಗಿ ಏನು ಪಾಪ 20 ಪ್ರಶ್ನೆ ಪಾಪ ಇಟ್ಕೊಂಡಿದ್ದು. ನಾನು ಅಧಿಕಾರಿಗಳು ಅಲ್ಲಿ ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ. ಪಾಪ ಅವ್ರು ಏನು ಮಾಡ್ತಾರೆ?
ಮೇಲಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ, ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ. ಹೊರಗಡೆ ಇವತ್ತು ಅವ್ರದ್ದೇನು ಬರ್ತಾ ಇದೆ ಅವ್ರದ್ದನ್ನು ಮುಚ್ಚಾಕೊಳ್ಳೋದಕ್ಕೆ, ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ, ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಒಂದು ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ, ಸರ್ಕಾರಕ್ಕೆ. ಅದಕ್ಕಷ್ಟೇ ಆ ಪ್ರಕರಣ, ಗಂಗೇನಹಳ್ಳಿ ಪ್ರಕರಣ. ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರು ಏನೂ ಮಾಡೋಕ್ಕಾಗಲ್ಲ. ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ, ಬೇಲೆಲ್ಲವ್ರ ಬೇರೆಲ್ಲಿಲ್ವಾ ಕುಮಾರಸ್ವಾಮಿ, ಬೇಲೆಲ್ಲ ಹೆಂಗವ್ರೆ? ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಈಗ ಅದಂತ ಹೊಸ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ. ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಏನು ಅವ್ರ ಕಟ್ಟಿಗೆ ತಗೊಂಡವ್ರ? ನೆನ್ನೆ ಅದಿಂದ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ. ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ? ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕೊಂಡವ್ರ ನಿಮ್ಮ ಥರ. ಸರ್ಕಾರಿ ಭೂಮಿ 62 ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ, ಬೆಲೆ ಇವತ್ತು ಅಂತ. ಸರ್ಕಾರದ ಭೂಮಿ ಲಪಟಾಯಿಸ್ಕೊಂಡು ನೀವು ಪಾಪ ಅವರೇನಮ್ಮ ನಾಲ್ಕೈದು ಜನ ಮಂತ್ರಿಗಳು ಹೇಳಿದ್ರು ಸತ್ತರ ಹೆಸರಿನಲ್ಲಿ ಅದೆಂಥದ್ದು ಡಿನೋಟಿಫಿಕೇಶನ್ ಆಗಿದೆ ಗಂಗೇನಹಳ್ಳಿಲಿ, ಇದಕ್ಕೆ ಉತ್ತರ ಕೊಡಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು. ಡಿನೋಟಿಫಿಕೇಶನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ, ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು. ಡಿನೋಟಿಫಿಕೇಷನ್ನ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆನೂ ಚರ್ಚೆ ಮಾಡ್ಕೊಳ್ಳಿ, ಅದೆಲ್ಲ ಒಂದು ಭಾಗ ಅದಿರಲಿ. ಇಲ್ಲಿ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೂ ಗಂಗೇನಹಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ. ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು, ದಾಖಲೆಗಳು ಸುರಿಮಳೆನೇ ಇದೆ ಅಲ್ಲಿ. 1997 2021-22 15 ಸೀಟ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕಡತಗಳು ತೆಗಿತಾ ಹೋಗಿ. ಅವ್ರ ಪ್ರಕರಣ ಏನು, ನನ್ನದು ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ, ಸೈನ್ ಹಾಕಿದ್ದೀನಿ ನಾನು. ನನ್ನ ಮುಂದೆ ಕಡತ ಬಂದಾಗ ನಾನು ಆದೇಶ ಮಾಡಿಲ್ಲ, ಡಿನೋಟಿಫಿಕೇಷನ್ ಆದೇಶ ಮಾಡಿಲ್ಲ. ನನ್ನಲ್ಲಿ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ನಮ್ಮ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಬೇಕು ನೋಡಿ ಅಂತ ಹೇಳಿದ್ದೀನಿ, ಮಾಡಿ ಅಂತ ಹೇಳಿಲ್ಲ ನಾನು. ಇದೆಲ್ಲ ಇರಲಿ ಒಂದು ಭಾಗ. ಇದಕ್ಕೆ ಪಾಪ ನೆನ್ನೆ ಏನೋ ಆಗ್ಬಿಟ್ಟಿದೆ ಕುಮಾರಸ್ವಾಮಿಗೆ ಅಂದ್ರೆ ಅದಕ್ಕೆ ಎಕ್ಸ್ಪ್ಲೈನ್ ಕೊಟ್ಟೆ. ಈಗ ನಮ್ಮ ರಾಜ್ಯಪಾಲರ ಪ್ರಕರಣಕ್ಕೆ ಬರೋಣ. ನಾನು ಸಾಯಿ ವೆಂಕಟೇಶ್ವರ ಅದ್ರ ಬಗ್ಗೆ ಈಗ ಡೀಟೇಲ್ ಚರ್ಚೆ ಮಾಡಲ್ಲ, ಹೇಳಿದ್ದೀನಿ ಹಲವಾರು ಬಾರಿ. ಸಾಯಿ ವೆಂಕಟೇಶ್ವರ ಪ್ರಕರಣ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ತನಿಖೆ ಮಾಡಲಿಕ್ಕೆ, ಇವರು ಹೋಗಿ ಕೇಳ್ಕೊಂಡಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅರ್ಜಿ ಹಾಕ್ಕೊಂಡು SIT ಅವರು ಅವ್ರಿಗೇನು SIT ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದರು ಇದೆಲ್ಲ ನಡೆದಿದೆ 2014-15 ಇವತ್ತು 2024 ತನಿಖೆ ಪೂರ್ಣಗೊಂಡಿದ್ದರೆ ಯಾತಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಹೋಗಲಿಲ್ಲ ಇವರು? SIT ಅವ್ರಿಗೆ ಹೇಳಿದ್ರಲ್ಲ. ನಾನು ಅದಕ್ಕೆ ಅವೆಲ್ಲ ವಿಷಯಗಳು ಈಗ ಚರ್ಚೆ ಮಾಡಲ್ಲ, ಕೋರ್ಟಲ್ಲಿ ತೀರ್ಮಾನ ಆಗಲಿ. ಕುಮಾರಸ್ವಾಮಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ, ನನ್ನ ರಾಜೀನಾಮೆ ಯಾಕೆ ಕೇಳ್ತಾನೆ? ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆ ಕೆಟ್ಟೋಗೈತಾ? ಕೊಡಬೇಕಾದಾಗ ಕೊಡ್ತೀನಿ ರಾಜೀನಾಮೆನ. ನಿಮ್ಮ ಥರ ಬಣತನದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ, ಅಂಥ ಅವಶ್ಯಕತೆ ನನಗಿಲ್ಲ. ಕುಮಾರಸ್ವಾಮಿ ಕೊಟ್ಟನ ರಾಜೀನಾಮೆನ ಯಾಕೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ
ಲಾಯರ್ ಇದ್ದೀರಿ, ಅಡ್ವೊಕೇಟ್ ಇದ್ದೀರಿ, ನೀವು ಹಲವಾರು ಜನ ಜೊತೆ ಚರ್ಚೆ ಮಾಡ್ಕೊಂಡಿದ್ದೀರಿ ಆ ಫೈಲ್ಗಳನ್ನ. ಏನಿದೆ ಕುಮಾರಸ್ವಾಮಿದು ಅದರಲ್ಲಿ ಪಾತ್ರ, ಸಾಯಿ ವೆಂಕಟೇಶ್ ಅವರದಲ್ಲೂ ಬರಲಿ ಮುಂದಕ್ಕೆ ತೀರ್ಪು, ತಲೆಬಾಗ್ಲಿಕ್ಕೆ ತಯಾರಾಗಿದ್ದೀನಿ. ನಾನು ಯಾವ ಒಂದು ಇದರಲ್ಲೂ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಗಳಿಗೆ ಅಪಚಾರ ಮಾಡಿಲ್ಲ, ಮಾಡೋದೂ ಇಲ್ಲ, ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ಯಾವುದನ್ನು. ಆ ರೀತಿಯ ನನ್ನ ವೈಯಕ್ತಿಕವಾದಂಥ ರಕ್ಷಣೆಗೆ ನಾನೇನಾದರೂ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಚೌಕಟ್ಟಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ನನ್ನ ತಪ್ಪುಗಳಿಗೆ ರಕ್ಷಣೆ ಪಡ್ಕೊಳ್ಳೋಕೆ ಹೋದಂಥ ದಿನ ರಾಜೀನಾಮೆಯನ್ನು ಗೌರವ ಕೊಟ್ಟು ರಾಜಕೀಯದಿಂದಲೇ ನಿವೃತ್ತಿ ಹೊಂದತಕ್ಕಂಥವನ್ನು ನಾನು ಸಿದ್ದರಾಮಯ್ಯನವರೇ ಇಷ್ಟೆಲ್ಲ ಕರ್ಮಕಾಂಡ ಮಾಡಿ ನೀವು ನನ್ನ ರಾಜೀನಾಮೆ ಕೇಳ್ತೀರಾ? ನನ್ನ ಜೀವನದಲ್ಲಿ ಯಾವನಾದರೂ ಒಬ್ಬ ಅಧಿಕಾರಿನ 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಇವತ್ತು ಹೇಳ್ತೇನೆ, ನಾನು ಏನಾದರೂ ನನ್ನ ಮೇಲೆ 150 ಕೋಟಿ ಹಗರಣ ಅಂದರು, ಯಾವ ವ್ಯಕ್ತಿಗಳ ಮೇಲೂ ನಾನು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಲ್ಲ ನನ್ನ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡ್ದ, ಅವನೇನಾದರೂ ಮಾಡಿ ಬಲಿ ಹಾಕಬೇಕಲ್ಲ ಅಂತೇಳಿ ಈ ಕ್ಷಣದವರೆಗೂ ನನ್ನ ರಾಜಕೀಯವನ್ನು ದುರ್ಬಳಕೆ ಯಾರ ಮೇಲೂ ಮಾಡಿಲ್ಲ. ನನ್ನ ಹತ್ರ ಬರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೋ, ದಳಕ್ಕೆ ಮತ ಕೊಟ್ಟಿದ್ದಾರೋ, ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೋ, ನೀನು ಯಾವ ಪಾರ್ಟಿ, ನೀನು ಯಾವ ಜಾತಿ ಕೇಳಲ್ಲ ನಾನು. ಯಾರಾದರೂ ಬಂದಾಗ ನಿನ್ನ ಕಷ್ಟ ಏನಪ್ಪ ಅಂತ ಕೇಳ್ತೀನಿ, ನಿನಗೇನಾಗಬೇಕಪ್ಪ ಅಂತ ಕೇಳ್ತೀನಿ, ಅಷ್ಟೇ ನಾನು ನಡ್ಕೊಂಬಂದಿರೋದು. ನಾನು ನಿಮಗೆಲ್ಲ ನಾನು ಸರ್ಟಿಫಿಕೇಟ್ ನಿಮ್ಮಿಂದ ತಗೋಬೇಕಾಗಿಲ್ಲ. ನಾನು ರಾಜೀನಾಮೆ ಕೊಡಬೇಕಾಗಿ ಬಂದಾಗ ನಾನೇ ಕೊಡ್ತೀನಿ ರಾಜೀನಾಮೆನ. ಇವತ್ತು ಯಾವ ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಕ್ಕಂಥ ಒಬ್ಬ ರಾಜ್ಯಪಾಲರ ಅಧಿಕಾರ ಏನು, ಅವ್ರಿಗೇನು ಪವರ್ಸ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಉದ್ದುದ್ದ ಭಾಷಣ ಮಾಡಿದಿರಲ್ಲಪ್ಪ ಸಿದ್ದರಾಮಯ್ಯನವರೇ. ನೀವೇ ರಾಜ್ಯಪಾಲರ ತೀರ್ಮಾನಗಳ ಬಗ್ಗೆ ನೀವೇ ಅವತ್ತು ಸಮಜಾಯಿಷಿ ಕೊಟ್ಟು ಈಗ ರಾಜ್ಯಪಾಲರಿಗೆ ಮೆಟ್ಟಿನಾರ ಹಾಕಿಸ್ತೀರಾ? ಈಗ ರಾಜ್ಯಪಾಲರ ಪ್ರತಿಕೃತಿ ದಾನ ಮಾಡಿಸ್ತೀರಾ? ಇದಾ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮದು? ದಿನ ನಾನು ಡೆಲ್ಲಿಲಿದ್ದಾಗ ಮೊನ್ನೆ ಪತ್ರಿಕೆ ನೋಡಿದೆ, ನೆನ್ನೆ ಇರಬೇಕು, ರಾಜಭವನದ ಅಧಿಕಾರಿಗಳ ವಿಚಾರಣೆ ಅನುಮತಿ ಕೋರಿಕೆ, ರಾಜಭವನದ ಅಧಿಕಾರಿಗಳ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಕೋರಿಕೆ. ಯಾರು ಕೇಳಿರೋದು ಕೋರಿಕೆನ? ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿದ್ದ ಕಡತಕ್ಕೆ ಸಂಬಂಧಿಸಿದ ಮಾಹಿತಿ ಸೋರಿಕೆ ಕುರಿತು ರಾಜಭವನದ ಸಚಿವಾಲಯದ ಪಾತ್ರದ ಕುರಿತು ತನಿಖೆ ನಡೆಸಲು ಅನುಮತಿ ನೀಡುವಂತೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡದ IGP M ಚಂದ್ರಶೇಖರ್ ಅವರು ತನಿಖಾ ಸಂಸ್ಥೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ಇವರು ಅನುಮತಿ ಕೋರಿ ರಾಜ್ಯಪಾಲರಿಗೆ ಕಳಿಸಿದ್ರಲ್ಲ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ. ಹೌದಪ್ಪ, ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ 2023. 2023ಕ್ಕೆ ರಾಜ್ಯಪಾಲರ ಕಚೇರಿಗೆ ಕಳಿಸಿದಂಥ ಈ ಒಂದು ಪ್ರಾಸಿಕ್ಯೂಷನ್ನ ಪರ್ಮಿಷನ್ ಫೈಲು ಸೋರಿಕೆ ಆಗಿರೋದು ಯಾವಾಗ? ಮಾಹಿತಿ ಸೋರಿಕೆ ಕುರಿತು ವಿಚಾರಣೆ ನೀಡುವಂತೆ ರಾಜ್ಯಪಾಲರು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಆಗಸ್ಟ್ 20ರಂದು ಪತ್ರ ಬರೆದಿದ್ದರು. ರಾಜ್ಯಪಾಲರು ಪತ್ರ ಬರೀತಾರೆ ಆಗಸ್ಟ್ 20ಕ್ಕೆ, ಸೋರಿಕೆ ಆಗಿರೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಮೊನ್ನೆ ಆಗಸ್ಟಿಗೆ ಆಂತರಿಕ ತನಿಖೆ ನಡೆಸಿದ ಬಳಿಕ ಸೆಪ್ಟೆಂಬರ್ 4ರಂದು ಲೋಕಾಯುಕ್ತದ ಹೆಚ್ಚುವರಿ ಪೊಲೀಸ್ ನಿರ್ದೇಶಕ ಮನೀಶ್ ಖರ್ಬೀರ್ಕರ್ ಅವರಿಗೆ ಪತ್ರ ಬರೆದಿರುವ ಚಂದ್ರಶೇಖರ್ ರಾಜಭವನದ ಸಚಿವಾಲಯದ ತನಿಖೆ ನಡೆಸಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಚಂದ್ರಶೇಖರ್ ಹೂ ಈಸ್ ಹಿ?
On what power he requested? On what power? ಇಲ್ಲಿ ಸೆಪ್ಟೆಂಬರ್ ಕಳೆದ 23 ಸೆಪ್ಟೆಂಬರ್ 24 ಅವರಿಗೆ ಹೋಗಿರೋದು ರಾಜ್ಯಪಾಲರಿಗೆ. ಆಗಸ್ಟ್ 4ರಲ್ಲಿ ರಾಜ್ಯಪಾಲರು ಯಾಕೆ ಸೋರಿಕೆ ಆಯಿತು ತನಿಖೆ ನನಗೆ ಡೀಟೇಲ್ ಬೇಕು ಅಂತ ಚೀಫ್ ಸೆಕ್ರೆಟರಿ ಇವರಿಗೆಲ್ಲ ಪತ್ರ ಬರ್ಕೊಂಡಿದ್ದಾರಲ್ವೇ. ಇದು ಎಲ್ಲ ಟಿ ವಿಗಳಿಗೂ ಸೋರಿಕೆ ಆಗಿತ್ತಾ? ಇದು ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ, ಏನು ಹೇಳಿ? ಯಾವುದು ಯಾವುದು ರಾಜ್ಯಪಾಲರು ಬರೆದಿರೋದು ಆಗಸ್ಟ್ 20ಕ್ಕೆ, ಆಗಸ್ಟ್ 20, 2024 ಈಗ ಮೊನ್ನೆ. ಇದು 23 ಸೆಪ್ಟೆಂಬರ್ 24 ಏನಿದೆ ಇವರ ಕಚೇರಿಯಿಂದ ಹೋಗಿರೋದು. ಅಲ್ಲಿಂದ ಆಗಸ್ಟ್ ತಿಂಗಳವರೆಗೆ ಸೋರಿಕೆ ಆಗದೆ ಹೋಗಿದ್ದು. ಆಗಸ್ಟ್ ತಿಂಗಳಲ್ಲಿ ಯಾಕೆ ಸೋರಿಕೆ ಆಯಿತು? ರಾಜ್ಯಪಾಲರ ಕಚೇರಿಯಿಂದ ಸೋರಿಕೆ ಆಗಿದೆಯಾ? ಇಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂತಾದೇನಾದರೂ ಸೋರಿಕೆ? ಯಾವುದೋ ಒಂದು ಚಾನಲ್ನಲ್ಲಿ ಬಂದಿದೆ, ಖಾಸಗಿ ಚಾನಲ್ನಲ್ಲಿ ಅಷ್ಟೇ. ಇವರು ಯಾವೊಂದು ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿಯನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದು ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅಂದರೆ ಚಾರ್ಜ್ ಶೀಟ್ ಹಾಕೋದಕ್ಕೆ, ಅದು ಏನೋ ತನಿಖೆ ಅಂತ ಮುಗಿದಿದೆ, ಚಾರ್ಜ್ ಶೀಟ್ ಹಾಕೋಕ್ಕೆ ಪರ್ಮಿಷನ್ ಕೊಡಿ, ಹೆಸರು ಸೇರಿಸೋಕ್ಕೆ ಚಾರ್ಜ್ ಶೀಟಲ್ಲಿ. ಅದನ್ನು ಒಂದು ಚಾನಲ್ಲು ಈಗ ಕಳೆದ 5-6 ತಿಂಗಳಿಂದ ನಿರಂತರವಾಗಿ ಏನು ಬರ್ತಾ ಇದೆಯಲ್ಲ ಸರ್ಕಾರದ ತನಿಖಾ ವರದಿಗಳು, ಸರ್ಕಾರದ ಡೈರೆಕ್ಷನ್ ಮೇಲೆ ಸರ್ಕಾರದಿಂದ ದುಡ್ಡು ತಗೊಂಡು ಅಫಿಷಿಯಲಿ ಅನ್ಅಫಿಷಿಯಲಿ ಒಂದು ಚಾನಲಲ್ಲಿ ನಿರಂತರವಾಗಿ ಏನು ಬರ್ತಾ ಇದೆ, ಕುಮಾರಸ್ವಾಮಿ 420, 840 ಅದೆಂಥದ್ದು 40ಗಳು ಭಾಳ ಅವೆ ಹಾಕೊಂಡು ಪ್ರತಿನಿತ್ಯ ಒಂದು ಚಾನಲ್ ನಿರಂತರವಾಗಿ ಬಂದಿದೆಯಲ್ಲ, ಆ ಚಾನಲ್ಗೆ ಸುದ್ದಿಗಳು ಕೊಡ್ತಾ ಇದ್ದಿದ್ದು ಯಾರು? ರಾಜ್ಯಪಾಲರ ಕಚೇರಿಯಿಂದ. ಇಲ್ಲಿ ಯಾರನ್ನ ಕರೆಸೋದು? ಇದು ರಾಜ್ಯಪಾಲರ ಕಚೇರಿಯಿಂದ ನಡೀತಿದೆಯಾ ಪ್ರತಿದಿನ 6 ತಿಂಗಳಿಂದ? ಸಿದ್ದರಾಮಯ್ಯನವರೇ, ಈ ರಾಜ್ಯದ ಆಡಳಿತ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದೀರಿ ರಾಜ್ಯದ ಆಡಳಿತನ? ಆ ಕೆಂಗಾಲ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಆ ಒಂದು ಕಟ್ಟಡ ಸರ್ಕಾರದ ಕೆಲಸ, ದೇವ್ರ ಕೆಲಸ. ಇದಾ ದೇವ್ರ ಕೆಲಸ ನೀವು ಮಾಡ್ತಾ ಇರೋದು? ಬರೀ ಒಂದು ಚಾನಲ್ಗೆ ಹೋಗ್ತಾ ಇದೆ ಅದು ವಿಷಯ. ಅಲ್ಲಿ ಬ್ರೋಧೀಕರಿಸಿ ಏನು ಆ ಪದ ಬಳಕೆ, ಆ ಪದ ಬಳಕೆ ಯಾರೂ ಮಾಡೋಕ್ಕಾಗೋದೇ ಇಲ್ಲ ಉಚ್ಚಾರಣೆ ಮಾಡೋದಕ್ಕೆ. ಅಂಥ ಪದ ಬಳಕೆಯಲ್ಲಿ ಇವತ್ತು ಹಲವಾರು ವ್ಯಕ್ತಿಗಳ ತೇಜೋವಧೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ಆ ಒಂದು ಖಾಸಗಿ ಚಾನಲ್ ಇಟ್ಕೊಂಡು ಏನು ಮಾಡ್ಕೊಂಡು ಹೊರಟಿದ್ದೀರಿ. ಅದಕ್ಕೂ ಒಂದು ಕಾಲ ಇದೆ. ಆ ಚಾನಲ್ ಮಾಲೀಕನಿಗೂ ಹೇಳ್ತೇನೆ, ನಾವೇನು ಮಾಡಲ್ಲ, ಭಗವಂತ ಇದ್ದಾನೆ. ಇಲ್ಲಿ ಈ ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು. ರಾಜ್ಯಪಾಲರ ಸಚಿವಾಲಯವನ್ನು ಇವತ್ತು ಸರ್ಚ್ ಮಾಡ್ತೀನಿ ಅಂತೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರ ಕೇಳ್ತಾನೆ ಅಂದರೆ, ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೈರಿ ಈ ಲೆಟ್ರು ಹೋಗಲಿ. ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡ್ ಗೊತ್ತಿದೆಯಾ ನಿಮಗೆ ಈ ವ್ಯಕ್ತಿದು? ನನಗೆ ಇದು ಯಾವಾಗ ಬಂತು, ನಾನು ಅಷ್ಟು ಸುಲಭ ಕೂರನಲ್ಲ. ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ. ಈ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡುಕೊಂಡು ಹೊರಟೆ ನಾನು. ಯಾರ ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು? ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು. ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ UPSCನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕೇಡರು. ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದವನು.
ಇಲ್ಲಿಗೆ ಯಾಕೆ ಬಂದ ಅಂತೇಳಿ ಹುಡ್ಕೊಂಡು ಹೊರಟೇ ಅಲ್ಲ. ಯಾರ್ಯಾರನ್ನ ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾನೆ ಅದೆಲ್ಲ ಬಿಗ್ ಬೇಡ ನಾನು ಹೇಳಬಾರ್ದು, ಅವೆಲ್ಲ ಹೇಳೋಕ್ಕಾಗಲ್ಲ. ಅವೆಲ್ಲ ಬಂದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕೆಲವು ಸೂಕ್ಷ್ಮವಾದ ವಿಚಾರಗಳಿದೆ, ಇವೆಲ್ಲ ಟಾಪ್ ಸೀಕ್ರೆಟ್ಗಳಲ್ಲ, ಹೇಳಬಾರ್ದಲ್ಲ. ಹಿಟ್ ಆ್ಯಂಡ್ ರನ್ನಲ್ಲ. ಒಂದು ನಿಮಿಷ ಇರಿ. ಈ ವ್ಯಕ್ತಿ ಹಿಮಾಚಲ ಪ್ರದೇಶದನಲ್ವಾ ಕ್ಯಾಡರು. ನಾನು ಹಿಟ್ ಆ್ಯಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ. 1996-98 ಆಯ್ಕೆ ಆಗಿರೋದು, 98 ಆಯ್ಕೆ ಆದ ಮೇಲೆ 2008 ಇಲ್ಲಿಗೆ ಬಂದರು, 8-9 ಡೆಪ್ಯುಟೇಷನ್ 5 ವರ್ಷಕ್ಕೆ ಅಂತ ಕೆಲವು IAS ಅಧಿಕಾರಿಗಳಿಗೆ IPS ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮೇಲೆ 3 ವರ್ಷಕ್ಕೋ 2 ವರ್ಷಕ್ಕೋ 5 ವರ್ಷಕ್ಕೋ ಬೇರೆ ರಾಜ್ಯಗಳಿಗೆ ಡೆಪ್ಯೂಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 5 ಇಯರ್ಸ್ ಕೊಡ್ಬೋದು. ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ ಪ್ರದೇಶದಲ್ಲಿ ಅದಂತೂ ವೆದರ್ ನನಗೆ ಸೆಟ್ ಆಗಲ್ಲ, ನನಗೆ ನನ್ನ ಹೆಂಡ್ತಿಗೆ ಹಿಮಾಚಲ ಪ್ರದೇಶದ ವೆದರು, ಅದಕ್ಕೆ ನನಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಇಲ್ಲಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್, ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆ ಎಲ್ಲ ನಿರ್ಮಾಣ ಮಾಡಿ ಅಲ್ಲೇನೇನೋ ಇನ್ಫ್ಲುಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ. ಇದೆಲ್ಲ ನೋಡಿದ ಮೇಲೆ ಕೆದಕದ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡಿ. ಅದು ರಾಜ್ಯಪಾಲರಿಗೆ ನೋಟಿಸ್ ಕೊಡೋಕ್ಕೆ ಅವಕಾಶ ಕೊಡಿ, ಇದು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವನಲ್ಲಪ್ಪ ಇವನು. ಯಾರು ಭಾಳ ದೊಡ್ಡ ಕಾಪ್ ಇರಬೇಕು ಇವನು, ಸೂಪರ್ ಕಾಪು ಅಂತೇಳಿ ನಾನು ಹುಡುಕೊಂಡು ಹೋದೆ ಈ ಬ್ಯಾಕ್ಗ್ರೌಂಡ್ನ. ಇಲ್ಲೀಗಲಿ ಈಸ್ ಕಂಟಿನ್ಯೂಯಿಂಗ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿಗೆ ಮಾಡಿರ್ತಕ್ಕಂಥದ್ದು. ಹೋಗಲಿ, ಇಲ್ಲಿ ಕೆಲಸ ಮಾಡ್ತಾವ್ರಲ್ಲ ಈ ವ್ಯಕ್ತಿ, ಇವರು ಸಾಧನೆ ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಇಲ್ಲಿ ಬಂದು? ನಾನು ಹೇಳಿದ್ನಲ್ಲ ಮೊನ್ನೆ, ಈ ಸರ್ಕಾರದಲ್ಲಿ ಭಾಳ ಜನ ದರೋಡೆಕೋರರು, ದರೋಡೆ ಮಾಡಿರ್ತಕ್ಕಂಥ ಸಂಬಂಧ ಇಟ್ಕೊಂಡವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳ ಜನ ಕೆಲವರು ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ನಲ್ಲ. ಇಂಥ ವ್ಯಕ್ತಿಗಳು ನೋಡೇ ಹೇಳಿದ್ದು ನಾನು, ಈ ಪ್ರಕರಣಗಳನ್ನ ನೋಡಿ. ಇಲ್ಲಿ 7/1/2023 ಭಾಳ ಇದೆ ಕತೆ, ಅದೆಲ್ಲ ಹೇಳಕ್ಕೆ ಹೋದ್ರೆ 2013 ಒಂದು ಡೆಲ್ಲಿನಲ್ಲಿ PACL ಅಂತ ಒಂದು ಕಂಪ್ನಿ ಇದೆ. PACL ಅಂತ, PACL ಆ ಕಂಪ್ನಿ ಒಂದು ಕಾಲದಲ್ಲಿ ಇಡೀ ದೇಶದ ಉದ್ದಗಲದಲ್ಲಿ ಸುಮಾರು ಒಂದು ಲಕ್ಷಾಂತರ ಎಕರೆ ಭೂಮಿಗಳನ್ನು ಖರೀದಿ ಮಾಡಿ ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದ್ದಂಥ ಒಂದು ಕಂಪ್ನಿ. ಇದು ಹೇಳ್ಬೇಕು ಅವ್ರಿಗೆ ಒಂದು 3 ಗಂಟೆಗೆ ಹೇಳ್ಬೇಕೀಗ ನಾನು. ಇನ್ನೂ ಕತೆ ಕೇಳಿಸ್ಕೊತೀರಿ ಎಲ್ಲ, ಕತೆ ಕೇಳೋಕ್ಕೆ ಚೆನ್ನಾಗಿದೆ ಅಂತ. ಇಲ್ಲಿ ಏನು ಹೇಳಿ, PACL ಅಂತ ಹೇಳಿ ಬ್ರದರ್, ಅದು ಓಪನ್ ಮಾಡಪ್ಪ ಇದರಲ್ಲಿ ಕಂಪ್ನಿದು. ಈಗ ಲೋಧಾ ಕಮಿಟಿ ಅಂತ ಒಂದಿದೆ. ಈಗ ಆ PACL ಕಂಪ್ನಿ ಲ್ಯಾಂಡ್ ಇತ್ತಲ್ಲ, ಲ್ಯಾಂಡ್ ವ್ಯವಹಾರಗಳನ್ನು ಇವತ್ತು ಅವರಿಲ್ಲ, ತೀರ್ಕೊಂಡು ಹೋಗಿದ್ದಾರೆ. ಇಬ್ಬರು ಬ್ರದರ್ಸೋ ಏನೋ ಗೊತ್ತಿಲ್ಲ ನನಗೆ, ಡೈರೆಕ್ಟರ್ಗಳು ತೀರ್ಕೊಂಡು ಹೋಗಿದ್ದಾರೆ. ಆ ಸಂಸ್ಥೆಯ ಲ್ಯಾಂಡ್ಗಳನ್ನು ಕಾನ್ಸ್ಫಿಕೇಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಹಲವಾರು ಜನದ ಹತ್ರ ದುಡ್ಡು ತಗೊಂಡು ಸೈಟು ಕೊಟ್ಟಿಲ್ಲ, ಮೋಸ ಆಗಿದೆ ಅಂತ ಹೇಳಿ ಅವರು ಸುಮಾರು 2 ಲಕ್ಷ ಕೋಟಿ ಅಸೆಟ್ ಹೊಂದಿದ್ದಂಥ ಕಂಪ್ನಿ ಅದು ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ನಿಮಗೂ ಏನಾದ್ರು ಗೊತ್ತಿರಬೇಕಪ್ಪ, ನಿಮಗೆಲ್ಲ ನೀವು ಅಲ್ಲೆಲ್ಲ ಕೆಲಸ ಮಾಡಿರ್ತೀರಿ. ಹಾಂ, ಇದೆಯಾ? ಆಗ್ತಾಯಿದೆ ಅಲ್ವಾ? ಬಹುಶಃ ನೀವು ಕೆಲಸ ಮಾಡಿರ್ತೀರಿ. ಅದು ಯಾವುದು ವಿಜಯ್ ಟಾಟಾ ಅಂತ ಹೆಸರು ಕೇಳಿದ್ದೀರ? ಟಾಟಾ ಅಂದ್ರೆ ಆ ಟಾಟಾ ಅಲ್ಲ, ನಿಮ್ಮ ಬಾಂಬೆ ಟಾಟಾ ಅವರಲ್ಲ. ಹಾಂ, ಇಲ್ಲೊಬ್ಬರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ.
ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ದರು ಸ್ವಲ್ಪ ದಿವಸ, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದವೆ. ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್, ಮೂಲ ಗಾಡ್ ಫಾದರು. ಇಲ್ಲಿ ರಜನೀಶ್ ಗೋಯಲ್ಗೆ 20 ಫೆಬ್ರವರಿ 2023 ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜನೀಶ್ ಗೋಯಲ್ಗೆ. ಇದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಜಸ್ಟಿಸ್ RM ಲೋಢಾ ಕಮಿಟಿ ಈಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, SEBI ಅವರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡ್ರೆ ಆ ಲೋಢಾ ಕಮಿಟಿ ಮುಂದೆ ಹಾಕೊಂಡ್ರೆ ಅವರು ಆ ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನ ಹೆಡ್ ಮಾಡಿದ್ದಾರೆ. ಇದೆಲ್ಲ ಪ್ರಾಪರ್ಟಿ ಸೀಸ್ ಆಗಿದ್ದಾವೆ. ಇದೆಲ್ಲ ಹುಡ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ನಾವು ಇದಾದರೂ ಗೊತ್ತಿರಲಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿ ಇವರಿಗೆ 23 ಫೆಬ್ರವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಎಷ್ಟು ಇವನು ವಿಜಯ್ ಟಾಟಾ ಇದ್ದಾನಲ್ಲ, ಸುಮಾರು 2,500 FIRಗಳಿವೆ. ನಾನು ಯಾವುದೋ ಇನ್ನೊಂದು ಚಾನಲ್ ಇದೆಯಲ್ಲ ಒಂದೇ ಜಾಸ್ತಿ ಅಂದ್ಕೊಂಡಿದ್ದೆ, ಅದು ಏನೇನೂ ಇಲ್ಲ. ಇದೆಲ್ಲಪ್ಪ ಇದು ಇದೆಲ್ಲ ನೋಡ್ತಾ ಹೋದರೆ ಇಲ್ಲ ಇಲ್ಲ ಕೊಡೋಣ, ಕಾಪಿ ಬೇಕಾದ್ರೆ ಎಲ್ಲರೂ ಕೊಡೋಣ. ಒಂದು ಎಲ್ಲೋ ಇದೆ ನೋಡಿ, 2,500 FIRಗಳು. ಒಂದು FIRಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ. ಒಂದು FIRಗಳಿಗೂ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 8/6/2013 8/6/2013 ಬರೀ ಟೈಪ್ ಮಾಡಿದ್ದಾರೆ, ಟೈಪ್ ಇದೆ, ಅದು ಬರೀ ಕೇಸ್ ನಂಬರ್ಗಳವೆ. 8/6/2013 ಈ PACL ಲಿಮಿಟೆಡ್ ಕಂಪ್ನಿ ಇದೆಯಲ್ಲ, ಅದರ ಮೇಲೆ ರಾಜಗೋಪಾಲ್ ನಗರ ಸ್ಟೇಷನ್ನಲ್ಲಿ ಶಿವಕುಮಾರ್ ಅಂತಕ್ಕನ್ನು ಒಂದು ಕಂಪ್ಲೇಂಟ್ ಕೊಡ್ತಾನೆ 8/6/2013. ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡುತ್ತೆ. ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ FIRದು 2,500 ಇದ್ದಾವೆ. ಹಾಂ, ಏನು ಹೇಳಿ? ಇಲ್ಲ, ನನಗೆ ಪರಿಚಯ ಇಲ್ಲ. ನನ್ನ ಪಕ್ಷದಲ್ಲಿ ಏನು ಬಂದ, ನನ್ನ ಪಾರ್ಟಿಗೆ ಏನು, ನನಗೊಂದಕ್ಕೂ ಸಂಬಂಧವೇ ಇಲ್ಲ. ನನಗೆ ನಾನು ಸಂಬಂಧನೇ ಇಟ್ಕೊಳ್ಳೋಣ. ಇಲ್ಲಿ ಈ ಶಿವಕುಮಾರ್ ಅನ್ನೋ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ 8ನೇ ತಾರೀಕು. ಇವನ ಕೈನಲ್ಲಿ 7/6 ಅಂದರೆ ಹಿಂದಿನ ದಿನ 50,000 ರೂಪಾಯಿನ ಈ PACL ಸ್ಕೀಮಿಗೆ ಕನ್ನಿಂಗ್ಹ್ಯಾಮ್ ರೋಡಲ್ಲಿ 7/6/2013 50,000 ದುಡ್ಡು ಕಟ್ಟಿಸ್ತಾನೆ ಶಿವಕುಮಾರ್ ಕೈಲಿ. ಇವನೇ ವಿಜಯ್ ಟಾಟಾ. 8ನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ವಿಜಯ್ ಟಾಟಾ ಅವನ್ನ ಕಳಿಸಿ, ಶಿವಕುಮಾರನ್ನ ಕಳಿಸಿ ಅಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ. ಮಾರನೇ ದಿವಸ ಕೊಟ್ಟಿದ್ದು 50,000 ಹಿಂದಿನ ದಿನ, ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವ್ರು CCBಲಿ ಆಗ ಚಂದ್ರಶೇಖರ ಇರ್ತಾನೆ, CCBನ ಉಪಯೋಗ ಮಾಡ್ತಾರೆ. ಆಯಿತಾ? ಇವರು 8/6/2013 ಕಂಪ್ಲೇಂಟು 4 ಗಂಟೆಗೆ ರಿಜಿಸ್ಟರ್ ಆಗುತ್ತೆ 8ನೇ ತಾರೀಕು. ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ. ಬಹುಶಃ 2013 ಅವರು ಸಿದ್ದರಾಮಯ್ಯನವರೇ ಬಂದುಬಿಟ್ಟಿದ್ರು ನಾವು ಅಧಿಕಾರಿಕಾಗ. ಇಲ್ಲಿ ಸಂಜೆ 8 ಗಂಟೆ ಫ್ಲೈಟಿಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು 3 ಜನ ಕಾನ್ಸ್ಟೇಬಲ್ಗಳನ್ನ 8 ಗಂಟೆ ಫ್ಲೈಟಿಗೆ ಕಳಿಸ್ತಾರೆ.
ಟಿಕೆಟ್ ತಕ್ಕೊಡೋನು ಯಾರು? ಅವ್ರು ಹೋಗೋಕ್ಕೆ 4 ಗಂಟೆಯಲ್ಲಿ ರಿಜಿಸ್ಟರ್ ಆಯ್ತದೆ FIR. 8 ಗಂಟೆಗೆ ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ. ಆ ಪಾಪ PSL ಕಂಪ್ನಿ ಇದೆಯಲ್ಲ, ಅವ್ರ ಆಫೀಸು ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ. ಪಾಪ ಅವರು ಭಯ ಬಿದ್ದರು. ಆಮೇಲೆ ಇವನು ಹೋದ, ನಾನು ಪೊಲೀಸ್ ಕೇಳೆಲ್ಲ ಕಾಂಪ್ರಮೈಸ್ ಮಾಡಿಸ್ತೀನಿ, ನನಗೆ 100 ಕೋಟಿ ಕೊಡಿ ಅಂದ ವಿಜಯ್ ಟಾಟಾ. ಸರಿ, ಪಾಪ ಅವನು ಭಯ ಬಿದ್ದು, ಪೊಲೀಸ್ದೆಲ್ಲ ಪ್ರೆಜರ್ ಇತ್ತಲ್ಲ, ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ ಥರ ಆಯ್ತದ? ಇಂಥರೇ ಬೇಕಲ್ಲ ದೊಡ್ಡವರೇ. 100 ಕೋಟಿನಲ್ಲಿ 80 ಕೋಟಿ ಕ್ಯಾಶು, 21 ಕೋಟಿ ಚೆಕ್ಕಲ್ಲಿ ಕೊಟ್ಟರು. 21 ಕೋಟಿ ಚೆಕ್ಕಲ್ಲಿ. ಆಮೇಲೆ ಇವನೇನು ಮಾಡ್ತಾನೆ, ಆಕ್ಸಿಸ್ ಬ್ಯಾಂಕು RT ನಗರದಲ್ಲಿ ಇವನ ಹತ್ರ ಇನ್ನೊಬ್ಬ ಮಂಜುನಾಥ್ ಅಂತ ಬಹುಶಃ ಆ ಖಾಸಗಿ ಚಾನಲ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕಾಣಿಸ್ತದೆ ಜೊತೆಯಲ್ಲಿ, ಅವನ ಜೊತೆಯಲ್ಲಿ. PA ಹಾಗೆ ನಿಮಗೆಲ್ಲ ಗೊತ್ತಿರಬೇಕಲ್ಲ ವಿಷಯ. ಇದೇನು ಹೊಸದಲ್ಲ. ಇಲ್ಲ, ನನ್ನ ಪಾರ್ಟಿಗೆ ಬಂದಿಲ್ಲ. ಎಲ್ಲೇ? ನೋ ನನ್ನ ಪಾರ್ಟಿ ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ. ನಾನಿದ್ದಾಗ ಕೊಟ್ಟಂತ ನಾನಂತೂ ಕೊಟ್ಟಿಲ್ಲ. ಇಲ್ಲ, ನಾನಿದು ಯಾವ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಜ್ಞಾಪಕದಲ್ಲಿ ನನ್ನ ನೆನಪು ಅಷ್ಟು ಸುಲಭ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಂದಿರ್ಬೋದು, ನನಗೆ ಯಾರ್ಯಾರು ಬರ್ತಾರೆ, ಜನ ಬಂದರೆ ನಾನೇನು ಮಾಡೋಕ್ಕೆ. ನನಗೆ ಇವೆಲ್ಲ ಈಗ ಗೊತ್ತಿಲ್ಲ. ನಾನಂತೂ ಕೊಟ್ಟಿಲ್ಲ. ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಗಿಟ್ಟಿದ್ರು ಏನೋ ಗೊತ್ತಿಲ್ಲ. ಏನೋ ನಡೀತಿರ್ತಾವಲ್ಲ, ಅದು ಬೇಡ ಈಗ. ಇಲ್ಲ, ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಅಂಥ ವ್ಯಕ್ತಿಗಳನ್ನು ನನ್ನ ಹತ್ರ ಅಂತೂ ಬರೋಲ್ಲ. ನಾನು ಎಂಟೇನೂ ಮಾಡಲ್ಲ. ತೆಗೀರಿ ನನ್ನ ಹಿಸ್ಟ್ರಿ, ನಾನು ರಾಜಕೀಯದಲ್ಲಿ. ಏನು ಹೇಳಿ? ಮುಂದೇನಾಯಿತು ಅಂತಲ? ಆಗೇನಾಗುತ್ತೆ, ಈ ಆಕ್ಸಿಸ್ ಬ್ಯಾಂಕ್ಗೆ 21 ಕೋಟಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ, ಇವನು ಯಾರೋ ಈ ವ್ಯಕ್ತಿ ಇದ್ದಲ್ಲ ಅವ್ರತ ಮಂಜುನಾಥ್, ಅವನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು 50 ಚೆಕ್ಕಿಗೆ, ಖಾಲಿ ಚೆಕ್ಕಿಗೆ ರುಜುವು ಹಾಕ್ಸ್ಕೊಂಡು ಆ ಖಾಲಿ ಚೆಕ್ಕೆಲ್ಲ ಅವನು ಇಟ್ಕೊಂಡ. ಆಮೇಲೆ ಅದು ಯಾವುದೋ ಸಂಚಯ ಲ್ಯಾಂಡ್ ಆ್ಯಂಡ್ ಎಸ್ಟೇಟು ಅನ್ನೋದಕ್ಕೆ ಒಂದು ಅಕೌಂಟು, ಇನ್ನೊಂದು ಜಿಂಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಡು, ಅದಕ್ಕೆ ಟ್ರಾನ್ಸ್ಫರ್ಗಳಾಯಿತು. ಇದೇ ನಮ್ಮ ಜಾಯಿಂಟ್ ಕಮಿಷನರ್ ಇರ್ತಾರೆ ಕ್ರೈಮು, ಈ ವ್ಯಕ್ತಿ ಇವ್ರನ್ನ ಉಪಯೋಗ ಮಾಡ್ಕೊಂಡು 2015 ಮತ್ತೆ ಇದೇ PSL ಕಂಪ್ನಿ ಮೇಲೆ ಮತ್ತೆಗೇನು ಎದುರಿಸಿ 10 ಕೋಟಿ ವಸೂಲಿ ಆಗುತ್ತೆ. ಸತೀಶ್ ಅಂತ ಇನ್ಸ್ಪೆಕ್ಟರ್ನ ರೈಡ್ ಮಾಡಿಸಿ, ಸತೀಶ್ ಅಂತ ಇನ್ಸ್ಪೆಕ್ಟರ್ನ ಕಳಿಸ್ತಾರೆ ರೈಡ್ಗೆ, 10 ಕೋಟಿ ವಸೂಲಿ ಮಾಡ್ತಾರೆ. ಇದು ಕಾಪಿನ ಕೊಟ್ಟುಬಿಡ್ತೀನಿ, ನಿಮ್ಗೆ ಎಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ಎಲ್ಲ ಇದು ಏನೇನಾಗಿದೆ ಅಂತ. ಇದು ಇವ್ರಿಗೆ ಕೊಟ್ಟಿರೋದು ಹೋಮ್ ಸೆಕ್ರೆಟ್ರಿಗೆ. ಆಮೇಲಿಂದ ಇದು ರೈಡ್ ಆಗುತ್ತೆ. ಇದು ಯಾತಕ್ಕೆ ಗಲಾಟೆಗಳು ಶುರುವಾಯಿತು ಅಂದರೆ, EDಯಿಂದ ರೈಡ್ ಆದಾಗ ಮಂಜುನಾಥ್ ಹೋಗಿ ಅವ್ರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಏನೇನಾಗಿದೆ ಅಂತ. ಅದು ಎಕ್ಸ್ಪೋಸ್ ಆಗಲಿಕ್ಕೆ ಕಾರಣ ಇದೆಲ್ಲ. ಇನ್ನೊಂದು ಆಂಬಿಡಿಯೆಂಟ್ ಅಂತಲೋ ಹೇಳೋ ಎಂಥದೋ ಒಂದು ಕಂಪ್ನಿ ಇದೆ, ಆಂಬಿಡೆಂಟ್ ಅಂತೇಳಿ ಇನ್ನೊಂದು ಡೆವಲಪರು, ಅವನ ಹತ್ರನೂ 36 ಕೋಟಿ ಕಿತ್ತಿರ್ತಾರೆ ಎದುರಿಸಿ, ಈ ಪೊಲೀಸ್ನವರು ಇವರು ಸೇರ್ಕೊಂಡು 36 ಕೋಟಿ. ಆಮೇಲೆ ಅದನ್ನು ಇನ್ನೊಬ್ಬ ಹಿರಿಯ ಅಧಿಕಾರಿ ನಮ್ಮ ಕಾಲದಲ್ಲಿ ದುಡ್ಡು ಸ್ವಲ್ಪ ವಸೂಲಿ ಮಾಡಿಕೊಟ್ರು ನಾನಿದ್ದಾಗ. ಇದು ಭಾಳ ಇತಿಹಾಸ ಯಾಕಿಂದ ತಂದೆ ಅಂದರೆ, ಹಲವಾರು ರೀತಿಯ ಎಂಥದ್ದು ಆರೆಂಜ್ ಟೌನ್ಶಿಪ್ಪು, ಗ್ರಾನಿಟಿ ಟೌನ್ಶಿಪ್ಪು, ಬಾಂಬೆ ಬಜಾರು, ಇವೆಲ್ಲ ಏನೋ ಅವೇ. ಇದು ಸಾಕು, ಜಾಸ್ತಿ ಬೇಡ. ಇಲ್ಲಿ ಏನಾಗುತ್ತೆ ಪ್ರಶ್ನೆ,
ಕಿಶೋರ್ ಅಂತ ಹೇಳಿ ಒಬ್ಬ ಆಫೀಸರು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಹಾಂ, ಆನೆಕಲ್ಲಲ್ಲೆಲ್ಲ ಇದ್ದರು. ಈಗ ಬರುತ್ತೆ ಮೊದಲೇನಾಗುತ್ತೆ ಇಲ್ಲಿ, ಈ ಶ್ರೀಧರ್ ಅಂತ ಒಬ್ಬ ರೌಡಿ, ಅವನ ಮೇಲೆ ಹಲವಾರು ಸೀರೀಸ್ ಆಫ್ ಕೇಸ್ಗಳು ಇತ್ತು. ಆ ರೌಡಿ ಅವನು. ಈ ಶ್ರೀಧರ್ನ ಈ ವಿಜಯ್ ಟಾಟಾ ಮತ್ತು ಆಗ ಇನ್ನೊಬ್ಬರು ನಮ್ಮ ಚಾನಲ್, ಅವ್ರ ಹೆಸರು ಬೇಡ ಪಾಪ, ಈಗಾರ MLA ಆಗಿದ್ದಾರೆ, ಅವ್ರ ಹೆಸರು ತರೋದು ಬೇಡ, ಇವರು ಸೇರ್ಕೊಂಡು ಶ್ರೀಧರ್ನ ಮುಖಾಂತರ ಏನೇನು ಆಟ ಆಡಿದ್ರು ಕರೆಸ್ಕೊಂಡು, ಇದೆಲ್ಲ ಒಂದು ಡೀಟೈಲ್ ಕಂಪ್ಲೇಂಟ್ ಇದೆ. ಮೊದಲು ಶ್ರೀಧರ್ ರೌಡಿನ ಉಪಯೋಗ ಮಾಡ್ಕೊಂಡ್ರು, ಮತ್ತು ಆ ಶ್ರೀಧರ್ನು ಜೈಲಿಗೆ ಕಳಿಸ್ಬೇಕು ಅಂತ ಮತ್ತೆ ಹೊರಟ್ರು. ಆಗ ಅವನು ಹೋದ ಒಂದು ಕಂಪ್ಲೇಂಟ್ ಕೊಟ್ಟ. ಕಂಪ್ಲೇಂಟಲ್ಲಿ ಇವರು FIR ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು. ಅವನೇನು ಮಾಡ್ತಾನೆ, PCR ಹಾಕ್ತಾನೆ ನಂಬರು. ಇದರಲ್ಲಿ ನಮ್ಮ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಆನೆಕಲ್ಲು JMC ಕೋರ್ಟಲ್ಲಿ ಯಾರ ಮೇಲೆ ಹಾಕ್ತಾನೆ ಅವನು ಆರೋಪಿತರು ಅಂತ ಹೇಳಿ, ವಿಜಯ್ ಟಾಟಾ ಆರೋಪಿ ನಂಬರ್ 1, ಚಂದ್ರಶೇಖರ್ ADGP ಆಂತರಿಕ ಭದ್ರತಾ ವಿಭಾಗ ಆರೋಪಿ ನಂಬರ್ 2 ಕಂಪ್ಲೇಂಟ್ ಕೊಟ್ಟ ಅಲ್ಲಿ JMFC ಕೋರ್ಟಲ್ಲಿ. ಅದರಲ್ಲಿ ಹೇಳ್ತಾನೆ ಅವನು, ಈ ಟಾಟಾ ಮೊದಲು ಒಂದು ದಿವಸ ಕರೀತಾನೆ, ಕರೆದು ಯಾವತ್ತು ಕರೀತಾನೆ, ಮೊದಲನೇ ಟೈಮ್ ಅಂದರೆ 15/9/22 ಕರೆದು ಅವನಿಗೆ ಏನೇನೋ ಒಂದು ಡೈರೆಕ್ಷನ್ ಕೊಟ್ಟು, ಈ ಮಂಜುನಾಥನ ಇಡೀ ಮುಂದೆ ಹೋಗಿ ಹೇಳ್ತೀನಿ ಅಂತೇಳಿ ಶುರುವಾಯ್ತಲ್ಲ ಈ ದುಡ್ಡಿನ ಕತೆ, 21 ಕೋಟಿದು. ಅವನ್ನ ಏನಾದರೂ ಮಾಡಿ ನಾವು ತೊಂದರೆ ಕೊಟ್ಟು ಅರೆಸ್ಟ್ ಮಾಡಿ ಪರ್ಮನೆಂಟಾಗಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಇವನ್ನ ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ರು. ಆಮೇಲಿಂದ 20/9/22ಕ್ಕೆ ನಮ್ಮ ಚಂದ್ರಶೇಖರ್ನ ಹೋಗಿ ಭೇಟಿ ಮಾಡಿ ಅಂತ ಹೇಳ್ದ ವಿಜಯ್ ಟಾಟಾ. ಏನು ಹೇಳ್ತಾನೆ, ತದನಂತರ ದಿನಾಂಕ 20/9/22ರಂದು ಬೆಳಗ್ಗೆ 8 ಗಂಟೆಗೆ ಆರೋಪಿ ವಿಜಯ್ ತಾತ ಫಿರ್ಯಾದುದಾರರಿಗೆ ಫೋನ್ ಮಾಡಿ ನಮ್ಮ ಮನೆ ಹತ್ತಿರ ಬನ್ನಿ ಮಾತನಾಡುವುದಿದೆ ಎಂದು ತಿಳಿಸಿದರು. ಈ ಪ್ರಕಾರ ಫಿರ್ಯಾದುದಾರ ಆರೋಪಿ ಒಂದು ವಿಜಯ್ ತಾತ ಮನೆಯ ಹತ್ತಿರ ಹೋದಾಗ, ನೀವು ಬೆಂಗಳೂರು IG ಆಫೀಸಿಗೆ ಹೋಗಿ ಬನ್ನಿ, ನಿಮ್ಮ ಜೊತೆಗೆ ಆ TV ಹೆಸರು ಬೇಡ, ವರದಿಗಾರ ವಿಜಯ್ ಎಂಬವರನ್ನು ಕಳಿಸಿಕೊಡುತ್ತೇನೆ ಎಂದು ತಿಳಿಸಿದರು. ಆ ಪ್ರಕಾರ ನಾನು ವಿಜಯ್ ವರದಿಗಾರ ಅವರ ಜೊತೆಗೆ ಬೆಳಗ್ಗೆ 10 ಗಂಟೆಗೆ ಆರೋಪಿ 2 ಚಂದ್ರಶೇಖರ್ ಕೆಲಸ ಮಾಡುವ IG ಆಫೀಸಿಗೆ ಹೋದೆವು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ಫಿರ್ಯಾದುದಾರರ ಜೊತೆ ಮಾತನಾಡಿ, ನಾನು ಈಗಾಗಲೇ ಅತ್ತಿಬೇಲೆ ಠಾಣೆಯ ಅಧಿಕಾರಿ ಜೊತೆಗೆ ಮಾತನಾಡಿದ್ದೇನೆ, ನೀನು ಕೊಟ್ಟಿರುವ ದೂರಿನಲ್ಲಿ ಕೆಲವು ಬದಲಾವಣೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ತಮ್ಮ IG ಕಚೇರಿಯಲ್ಲಿ ಕೆಲಸ ಮಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಕೇಶ್ ಇವರನ್ನು ಕರೆಸಿ, ನಾನು ಕೊಟ್ಟಿರುವ ದೂರು ಬದಲಾಗಿ ಆರೋಪಿ 2 ಚಂದ್ರಶೇಖರ್ ಅವರು ತಾವೇ ಮಾರ್ಪಾಟು ಮಾಡಿದ ದೂರಿಗೆ ನನಗೆ ಓದಲಿಕ್ಕೆ ಸಮಯಾವಕಾಶ ಕೊಡದೆ ಕೂಡಲೇ ಸಹಿ ಮಾಡಬೇಕೆಂದು ಸೂಚಿಸಿ ಒತ್ತಾಯಿಸಿದ ಮೇರೆಗೆ ನಾನು ಒಂದು ದೂರಿಗೆ ಸಹಿ ಮಾಡಿದೆನು. ಇವರಿಗೆ IG ಕೆಲಸ ಕೊಟ್ಟಿದ್ದಿಲ್ಲಿ ಬಂದು ಇದು ಹಿಮಾಚಲ್ ಪ್ರದೇಶದಿಂದ ಇಂಥ ನಟೋರಿಯಸ್ ಸೇರಿ ಕೆಲಸ ಮಾಡುವಂತ ಇವರು ರಾಜ್ಯಪಾಲರಿಗೆ ವಿಚಾರಣೆ ಮಾಡೋಕ್ಕೆ ಅವ್ರ ಕಚೇರಿಗೆ ಹೋಗಿ ಇವರಿಗೆ ಪರ್ಮಿಷನ್ ಬೇಕಂತೆ. ಇದು ಈ ರೌಡಿ ಶೀಟ್ರ್ ಕೊಟ್ಟಿರೋ ಚಾರ್ಜೊಂದು ಭಾಗ ಇತ್ಕೊಳ್ಳಿ ಅಲ್ಲಿ ಕಂಪ್ಲೇಂಟ್ ನಡೆಯೋಕ್ಕೆ ಕೊಟ್ಟರೆ ಕೇಸ್ ನಡೆಸ್ತಿಲ್ಲ, ಸ್ಟೇ ತಗೊಂಡು ಕೂತ್ಕೊಂಡವ್ರೆ, ಇನ್ನು ಸುಪ್ರೀಂ ಕೋರ್ಟ್ ಮುಂದಿದೆ. ಇನ್ನು ಇದು ಮನೆ ಹಾಳಾಗೋಗಲಿ ಒಂದು ರೌಡಿದು. ಈ ಕಿಶೋರ್ ಕುಮಾರ್ ಅಂತಕ್ಕಂಥವರು ಇನ್ಸ್ಪೆಕ್ಟ್ರು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅತ್ತೆ ಬೇರೆಯಲ್ಲಿರ್ತಾನೆ. ಇಲ್ಲಿ ಏನಾಗುತ್ತೆ, ಈ ವಿಜಯ್ ಟಾಟಾ ಅವನ ಮನೆಗೆ ಕರೆಸ್ಕೊಂಡು ಫೋನ್ ಮಾಡ್ತಾನೆ ಚಂದ್ರಶೇಖರ್ ಅವರಿಗೆ. ಅದು ಯಾವುದೋ 2 ಗುಂಟೆ ಜಮೀನು ತಗೊಂಡಿರ್ತಾನೆ ಯಾರೋ ಅವ್ರ ಫ್ಯಾಮಿಲಿಯವರು, 2 ಗುಂಟೆ ಆ PISL ಸಂಬಂಧಪಟ್ಟಿದ್ದು ಅಂತ ಎದುರಿಸಿ 20 ಕೋಟಿ ಕೇಳ್ತಾರೆ ಚಂದ್ರಶೇಖರ್ ಫೋನ್ನಲ್ಲಿ.
ನಾನೆಲ್ಲಿ ತರಲಿ 20 ಕೋಟಿ ಅಂತಾನೆ ಅವನು ಇನ್ಸ್ಪೆಕ್ಟ್ರು. ಇದೆಲ್ಲ ಗೊತ್ತಿಲ್ಲ. ಈ ನಮ್ಮ ಸಾಯಂಕಾಲದೊಳಗೆ 2 ಕೋಟಿ ಹ್ಯಾಂಡ್ ಓವರ್ ಆಗಬೇಕು ಅಂತಾನೆ ಚಂದ್ರಶೇಖರ್ ಫೋನ್ನಲ್ಲಿ. ಹಾಂ, ಯಾವ್ದು ಹೇಳಿ? ಇಲ್ಲಿ ಕಿಶೋರ್ ಕುಮಾರು, ಸನ್ ಆಫ್ BM ಕೃಷ್ಣಪ್ಪ, ಏಜ್ಡ್ ಅಬೌಟ್ 42 years, ರಿಸೈಡಿಂಗ್ ಅಟ್ 49 ಭುವನೇಶ್ವರಿ ನಿಲಯ, ಬಸವನಪುರ. ಹಾಂ, ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು, ಅವ್ರ ಮೇಲೂ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು ಬ್ರದರ್. ಇವತ್ತು ಈ ರಾಜ್ಯ, ಅದರಲ್ಲೂ ಇದು ಬೆಂಗಳೂರು ಒಂದೇ ಲೆಕ್ಕ ಹಾಕಬೇಡಿ, ನಾವು ಎಲ್ಲಿ ಹೋಗ್ತಾ ಇದ್ದೇವೆ. ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ಜನಕ್ಕೆ ಏನು ನ್ಯಾಯ ಕೊಡ್ತೀವಿ, ಆಡಳಿತ ಏನು ನಡೆಸ್ತೀವಿ ನಾವು? ಅವರ ಮೇಲೂ ಇರೋದು ಸತ್ಯ, ಒಪ್ಕೋತೀನಿ. ಅಂದರೆ ಇವರೆಲ್ಲ ಸೇರ್ಕೊಂಡು ಇವ್ರದ್ದೆಲ್ಲ ವ್ಯವಹಾರಗಳಲ್ಲೇ ಡಿಫ್ರೆನ್ಸ್ಗಳು ಬಂದಾಗ ಇದೆಲ್ಲ ನಡ್ಕೊಂಬಂದಿದೆ. 20 ಕೋಟಿ ಡಿಮ್ಯಾಂಡು ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟ್ರ್ ಹೇಳೋದು ಇದು ಕಂಪ್ಲೇಂಟು. ಹಾಂ, ಇನ್ಸ್ಪೆಕ್ಟ್ರೇ ಕಂಪ್ಲೇಂಟ್ ಕೊಟ್ಟಿರೋದು. ಇದಕ್ಕೆಲ್ಲ ಮೂಲ ಇವನು ವಿಜಯ್ ಟಾಟಾ. ಇಂಥವ್ರನ್ನ ಇಟ್ಕೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ. ಇಲ್ಲಿ ಮೆಜಾರಿಟಿ ಇಲ್ಲಿರ್ತಕ್ಕಂಥದ್ದು ಬರೀ ಲ್ಯಾಂಡ್ ವ್ಯವಹಾರಗಳ ಆ ಥರ ಆಗಿ ಇವತ್ತು ರಾಜ್ಯ ಕೂಲಿಗೆಟ್ಟಿರ್ತಕ್ಕಂಥದ್ದು. ಈಗ ಈ ವ್ಯಕ್ತಿ ಚಂದ್ರಶೇಖರು ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾವನೆ, ರಾಜಕಾಲುವೆ ಮೇಲೆ ಕಟ್ತಾವನೆ, 38 ಅಂತಸ್ತು. ಈ ಚಂದ್ರಶೇಖರ್ ಕಟ್ತಾ ಇರೋದು ಅವ್ರ ಹೆಂಡತಿ ಹೆಸರಿನಲ್ಲಿ. ಇಲ್ಲೇ ಇದೆ ಎಂಥದ್ದು, ನಿಮ್ಮ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ. ಹಾಂ, ಮಾನ್ಯತಾ ಟೆಕ್ಸ್ಟೈಲ್ 38 ಫ್ಲೋರು, ರಾಜಕಾಲುವೆ ಮೇಲೆ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಹೇಳ್ತಾರೆ ಇಲ್ಲಿ ಇವರು, ಇವನು ಕಂಪ್ಲೇಂಟಲ್ಲಿ ಹೇಳ್ತಾನೆ ನೋಡಿ. ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರಾ? ಇವರು ಹೇಳ್ತಾ ಮಾಡೋದು ಇಲ್ಲಿ, ದ ಕಂಪ್ಲೇನೆಂಟ್ ಸಬ್ಮಿಟ್ಸ್ that in the said telephonic conversation accused number 3 and accused number 4 at the behest of the accused number 5 demanded a sum of rupees 20 crores from the complainant in order to not implicate the complainant and his family members in crime number 356/2022 along with an advance of 2 crore. ಕೇಳ್ತಾರೆ ಡಿಮ್ಯಾಂಡು. ಇದರ ಮೇಲೆ ತನಿಖೆ ಮಾಡಿ ಸ್ವಾಮಿ. ಈಗ ಅದೆಂಥದ್ದು ಯಾರೋ FIR ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ತರಾತುರಿ ಮಾಡ್ತಾ ಇದ್ದೀರಲ್ಲ, ಅವೆಂಥವು ಟೆಲಿಫೋನ್ನ ಇಟ್ಕೊಂಬಿಟ್ಟು ಟೆಲಿಫೋನಲ್ಲಿ ಅಷ್ಟು ಸಲ ಮಾತಾಡೋರೆ, ಇಷ್ಟು ಸಲ ಮಾತಾಡೋರೆ ಹಿಡ್ಕೊಂಡು, ಅದನ್ನೇ ಹಿಡ್ಕೊಂಡು ಪಾಪ ಒಂದೊಂದು ತಿಂಗಳು 2 ತಿಂಗಳು ಜೈಲಲ್ಲಿ ಕೂರಿಸಿದಾರಲ್ಲ ಹಲವಾರು ಜನನ್ನ, ಟೆಲಿಫೋನಲ್ಲಿ ಮಾತಾಡೋರೆ ಅಂತೇಳಿ. ಇವೆಲ್ಲ ನಡೆದವಲ್ಲ. ಕೇಳ್ತೀನಿ ಅಲೋಕ್ ಮೋಹನ್ಗೆ, ಇದೆಲ್ಲ ನಿಮಗೆ ಗೊತ್ತಿಲ್ಲ? ನಿಮಗೆ ಇಂಥವ್ರು ವ್ಯವಹಾರಗಳು ಗೊತ್ತಿಲ್ಲ ನಿಮಗೆ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಇಂಥವ್ರಿಗೆ ನಿಮಗೆ ಕಮಿಷನರು ಮಾಡ್ತೀವಿ, ಇದೆಲ್ಲ ಹೇಳ್ಕೊಂಡು ಆಫ್ ಮಾಡಪ್ಪ, ಇದನ್ನೆಲ್ಲ ಹೇಳ್ಕೊಂಡು ಇಂಥವ್ರ ಕೈನಲ್ಲಿ ಹಲವಾರು ರೀತಿಯಲ್ಲಿ ಇಲ್ಲಿಗಲ್ ವೇನಲ್ಲಿ ಎದುರಿಸಿ ತೊಂದರೆ ಕೊಡೋದಕ್ಕಿಂತ ಅಧಿಕಾರಿಗಳು ಇಟ್ಕೊಂಡಿದ್ದೀರಾ? ಬೇಕಾದಷ್ಟಿದೆ. ಇನ್ನು ಸುಮ್ಮನೆ ನಿಮಗೆ ಸ್ಯಾಂಪಲ್ ಇವತ್ತು ಬಿಟ್ಟಿರೋದು ಭಾಳ ಇದೆ, ಕೊಡ್ತೀನಿ ನಿಮಗೆ. ಯಾವುದು? ಹಾಂ, PAS ಇದು, ಅದು ಟೋಟಲ್ 2 ಲಕ್ಷ ಅವನ ಹತ್ರ ಆಸ್ತಿದೆ. ಅದರಲ್ಲಿ ಇನ್ನೊಬ್ಬ ಪ್ರದೀಪ್ ಕುಮಾರ್ ಅಂತ ಒಬ್ಬ ಇರ್ತಾನೆ, ದುಬೈನಲ್ಲಿ ನನಗೆಲ್ಲ US ಹೊಟ್ಟೋಗೋನಂತೆ. ಇವ್ರು ಹೊಡೆತ ತಡಿಲಾರದೆ ಅವನ ಹತ್ರ ದುಡ್ಡು ಎಷ್ಟು ವಸೂಲಿ ಮಾಡೋವನೇದು ಅದೊಂದು ದೊಡ್ಡ ಕಥೆ ಇದೆ. ಅವನು PSLಗೆ ಇಲ್ಲಿ ಏಜೆಂಟು. ಅವರಿಗೆ 10 ಎಕರೆ ಕೊಡಿಸಿದರೆ ಅವ್ರ ದುಡ್ಡಲ್ಲಿ ಇವನು 5 ಎಕರೆ ತಗೊಂಡಿರ್ತಿದ್ದ. ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವಂಥ ದುಡ್ಡು 6 ಕೋಟಿ 10 ಕೋಟಿ ವಸೂಲಿ ಮಾಡೋರೆ. ಹಾಂ, ವಿಜಯ್ ಟಾಟಾ ಅವರೆಲ್ಲ ಕಾಂಬಿನೇಷನ್ನು. ಇವದೆಲ್ಲ ಕಾಂಬಿನೇಷನ್. ಶ್ರೀಧರ್ ರೌಡಿ ಅವನ್ನೇನು ಉಪಯೋಗ ಮಾಡ್ಕೊಂಡ್ರು, ಅವನು ಕೊನೆಗೆಲ್ಲ ಕಂಪ್ಲೇಂಟ್ ಕೊಡ್ತಾನೆ, ಈ ಥರ ಆಗಿದೆ, ಇವರೇ ಸೂತ್ರಧಾರ ಅಂತೇಳಿ.
ಇಲ್ಲಿವರೆಗೆ ಯಾಕೆ ತನಿಖೆ ಮಾಡಿಸಿಲ್ಲ? ಹಾಂ, ತನಿಖೆ 100% ಇದೆ. ಯಾರು ಮಾಡಬೇಕು, ಮಾಡೋದಕ್ಕೆ ನಿಮ್ಮ ಒತ್ತಾಯ ಏನು ಸರ್? ನಾನು ಈ ಎಲ್ಲ ಡಾಕ್ಯುಮೆಂಟ್ಗಳೇನಿದೆ ದೆಹಲಿಯಲ್ಲೂ ಹೋಮ್ ಸೆಕ್ರೆಟ್ರಿ ಕೊಡಬೇಕು ಅಂತ ಇದ್ದೇನೆ. ಇದೆಲ್ಲವನ್ನು ಮಾಹಿತಿಗಳನ್ನು ಏನೇನು ಮಾಡಿದ್ದಾರೆ, ಯಾಕೆಂದರೆ ಇವ್ರ ಮೇಲೆ ತನಿಖೆ ಆಂತರಿಕ ಮಾಡಿ ಸಸ್ಪೆಂಡ್ ಆಗಬೇಕಾಗಿತ್ತಲ್ಲ. ಇವತ್ತು ಈ ಸರ್ಕಾರಕ್ಕೆ ಕೇಳ್ತೇನೆ, ಆರೋಪಿ ನಂಬರ್ 2 ಇನ್ನೂ ಉನ್ನತ ಹುದ್ದೆನಲ್ಲಿ ಹೇಗೆ ಇಟ್ಕೊಂಡಿದ್ದೀರಿ ಸಸ್ಪೆಂಡ್ ಮಾಡದೆ? ಸರ್ಕಾರ ಏನು ಮಾಡ್ತಾ ಇದ್ದೀರಿ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಲ್ಲ, ನಿಮ್ಮ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವ್ರ ಮೇಲೆ. ಶ್ರೀಧರ್ ಅಂತಕ್ಕಂಥವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟ ಮೇಲೂ ಅಂಥ ವ್ಯಕ್ತಿನ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಇಟ್ಟು ಅಂಥ ವ್ಯಕ್ತಿಗೆ ಸೂಕ್ಷ್ಮವಾದಂಥ ತನಿಖೆ ನಡೆಸಕ್ಕಂಥ ಜವಾಬ್ದಾರಿ ಕೊಟ್ಟು ಇವತ್ತು ಅವನು ಆ ವ್ಯಕ್ತಿ ರಾಜ್ಯಪಾಲರ ಕಚೇರಿನಲ್ಲೇ ನಾನು ಸಿಬ್ಬಂದಿಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೀತಾರೆ ಅಂತ ಅಂದರೆ ಇಂಥ ವ್ಯಕ್ತಿಯ ಉದ್ದಟತನ ಏನಿದೆ? ರಾಜ್ಯಪಾಲರ ಕಚೇರಿ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಇಲ್ಲೆಲ್ಲೋ ಯಾವುದೋ ರೌಡಿ ಶೀಟ್ರನ್ನ ತನಿಖೆ ಮಾಡೋಕ್ಕೆ ಹೋಗೋರಲ್ಲ, ಕಳಿಸೋರಲ್ಲ, ಆ ರೀತಿಯ ರಾಜ್ಯಪಾಲರ ನಿವಾಸನ ಅದು ಕಚೇರಿನ ಏನು ತಿಳ್ಕೊಂಡಿದ್ದಾರೆ ಈ ಅಧಿಕಾರಿ? ಫಿಕ್ಸ್ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋದು ಯಾರು? ಎಲ್ಲ ಸೇರಿದ್ದಾರೆ. ಈಗ ಅದರಲ್ಲಿ ನನ್ನನ್ನು ಯಾರೂ ಶಿಕ್ಷಕ್ಕಾಗಲ್ಲ. ಯಾವ ತನಿಖೆ ಬೇಕು, ನಾನು ಅದಕ್ಕೆ ಭಯ ಇಲ್ಲ ನನಗೆ. ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದು ಎಷ್ಟು ವರ್ಷ ಆಯಿತು? 12 ವರ್ಷ ಆಗಿದೆ. 12 ವರ್ಷದಿಂದ ಕಡುಬು ಕಡಿತಾವ್ರು ಅದು ಹಿಡ್ಕೊಂಡು. ನನ್ನ ತನಿಖೆ ವರದಿನ 12 ಇಯರ್ಸಿಂದ ನಾನು ಇವ್ರ ತನಿಖೆಗೆಲ್ಲ ಎದರವನಲ್ಲ. ಪಾಪ ಸಿದ್ದರಾಮಯ್ಯರು ಹೇಳ್ತಾರೆ, ಅವ್ರಿಗೂ ಎದರಲ್ಲ ನಾನು. ಹಾಂ, ಅವರು ಆಂತರಿಕ ಭದ್ರತಾ ವಿಭಾಗದ ADGPನೂ ಇದ್ದಾರೆ, ಲೋಕಾಯುಕ್ತದಲ್ಲೂ ಅವ್ರನ್ನೇ ಇಟ್ಟಿದ್ದಾರೆ, ACBಗೂ ಬಹುಶಃ ಅವರೇ ಇರಬೇಕು, ಎಲ್ಲ ಇಟ್ಕೊಂಡವ್ರೆ. ಅದು ಪ್ಯಾರಲಲ್ ಒಂದು ಇದನ್ನೇ ಇಟ್ಕೊಂಡವ್ರು ಇವರು. ಇವತ್ತು ವ್ಯವಹಾರವೇ ನಾನು ಆಮೇಲೆ ಕೇಳಿದೆ, ಈ ಕಿಶೋರಿಗೆ ಕೇಳಿದೆ, ಏನಪ್ಪ ನಿಮ್ಮದೆಲ್ಲ ಅಂತ ಹೇಳಿ. ಸರ್ ನನ್ನ ಕೇಳಬೇಡಿ, ನಾನು ಒಬ್ಬ ಅಧಿಕಾರಿ ನಂಬರ್ ಕೊಡ್ತೀನಿ, ಅವ್ರನ್ನ ಕೇಳ್ಕೊಳ್ಳಿ ಸರ್ ಏನೇನಾಗಿದೆ ಅಂತ ಹೇಳಿದ್ರು. ಆ ಅಧಿಕಾರಿ ಹೋಗಿ ಹೇಳಿದ್ರಂತೆ, ಹೆಸರು ಬೇಡ ನಿಮಗೆ, ಏನು ಸರ್ ಈ ಥರ 20 ಕೋಟಿ ಪಾಪ ಅವ್ನು ಸರ್ಕಲ್ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರ್ ಅವ್ನಿಗೆ ಎಲ್ಲಿಂದ ಕೊಡ್ತಾನೆ, ಇಷ್ಟೊಂದೆಲ್ಲ ಕೇಳೋದು ಸರಿನಾ ಅಂದರೆ, ರೇ ನಾವಿಲ್ಲಿ ಇದರಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗಿದ್ದೀರಿ ಇರೋ ಜಾಗದಲ್ಲಿ, ತಂದುಕೊಡ್ಲಿ ಬಿಡ್ರಿ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಸರ್ ನಾವು ಕೇಳಿ ಸುಸ್ತಾಗ್ಬಿಟ್ಟು ಅಂತೇಳಿ ಇನ್ನೊಬ್ಬ ಹಿರಿಯ ಅಧಿಕಾರಿ ಹೇಳ್ತಾರೆ. ಇದು ಆಡಳಿತ ಈ ರಾಜ್ಯದಲ್ಲಿ. ಏಕೆಂದರೆ ಯಾವಾಗ ಈ ರಾಜ್ಯದಲ್ಲಿ ಈ ಕೊತ್ವಾಲನ ಜೊತೆಲಿದ್ದವರು ಪದ್ದವರು ಇಂಥವರೆಲ್ಲ ಬಂದು ಈಗ ಸೇರ್ಕೊಂಬಿಟ್ರು ನೋಡಿ ವಿಧಾನಸೌಧಕ್ಕೆ, ಅಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ಅಂಥವರೆಲ್ಲ ಸೇರ್ಕೊಂಡ ಮೇಲೆ ಅಂತಾರೆ ಬೇಕಲ್ಲ ಈಗ ಸರ್ಕಾರಕ್ಕೆ. CBIಗೆ ಇನ್ನೇನು ಕೊಡಂಗೆ ಇಲ್ವಲ್ಲ ನಾವೀಗ, ಅವ್ರು ಬರೋಂಗೆ ಇಲ್ವಲ್ಲ ಕರ್ನಾಟಕಕ್ಕೆ. ಈಗ ನೋಡೋಣ. ಓ ಬಿಡದಿ ಬಂದ ಈ ಶಂಕರ್ ನಾಯಕಂದ, ಅಯ್ಯೋ ಇದು ಇಂಥವು ಸಾವಿರ ಅವಲ್ಲ. ಈಗ ಕೇಳೋರು ಯಾರೂ ಇಲ್ಲ. ಸಿಗ್ತಾರೆ ಜಮೀನಿಗೆ, ಯಾರನ್ನ ಬೇಕಾದ್ರೂ ಹೋಗ್ತಾರೆ, ಹೊಡಿತಾರೆ, ಹೊರಗಾಗ್ತಾರೆ. ಶಂಕರ್ ನಾಯಕ್ ಬಿಡದಿ ಕತೆ ಹೇಳ್ತಾವ್ರೆ ನಮ್ಮ ಮಂಜಣ್ಣ, ಇಲ್ಲೊಬ್ಬವನೇ. ಹಾಂ, ಒಂದು ನಿಮಿಷ. ರಾಜ್ಯಪಾಲರು ಪತ್ರ ಬರೆದ್ರಲ್ವೇ, ಪತ್ರ ಬರೆದಿದ್ದಕ್ಕೆ ರಾಜ್ಯಪಾಲರಿಗೆ ಕಮ್ಯುನಿಕೇಟ್ ಮತ್ತು ಮಾಡಲಿಲ್ಲ. ನನಗಿರೋ ಮಾಹಿತಿ ಗೊತ್ತಿಲ್ಲ ನನಗೆ. ಯಾಕೆಂದರೆ ಮಾಧ್ಯಮದಲ್ಲಿ ಬರಬೇಕಲ್ಲ, ಏನೇ ಮಾಡಿದ್ರು ಸರ್ಕಾರದಲ್ಲಿ ಯಾವುದಾದ್ರು ಒಂದು ಮಾಧ್ಯಮದಲ್ಲಾದರೂ ಬಿಡಿಸ್ತಾರೆ ಬಲ್ಲ ಮೂಲಗಳು ಅಂತ ಹೇಳಿ. ಆ ಥರ ಯಾವುದೂ ಬಂದಿಲ್ಲ. ರಾಜ್ಯಪಾಲರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ ಅನ್ನೋದು ಎಲ್ಲೂ ಬಂದಿಲ್ಲ.
ಈಗ ರಿಲೀಸ್ ಆಗಿರೋದು ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗಿರ್ಬೋದು. ನಮ್ಮ ಗ್ರೇಟ್ ಯಾರೂ ಇಲ್ಲದೆ ಇರ್ತಕ್ಕಂಥ ಹೋಮ್ ಮಿನಿಸ್ಟ್ರಿಗ ಪರಮೇಶ್ವರ್ ಅವ್ರು ನೆನ್ನೆನೂ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಕಚೇರಿನೂ ತನಿಖೆ ಮಾಡಬೇಕು ಅಂದರೂ ಮಾಡ್ತೀವಿ ಅಂತ ಹೇಳಿ. ಹಾಂ, ಅರೆ ನಮ್ಮ ಜೊತೆಲೇ ಇದ್ದರು, ಗೊತ್ತಿದೆ, ನನಗೂ ಅನುಭವ ಇದೆ. ಇಲ್ಲಿ ನಾನು ಹೇಳೋದು, ಈ ವಿಚಾರಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದವರಲ್ಲ ಚಂದ್ರಶೇಖರ್. ಈಗ ಇದು ಪತ್ರಿಕೆಯಲ್ಲಿ ಬಂದಿದೆಯಲ್ಲ, ವಿಚಾರಣೆಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಅವ್ರ ಮೇಲಿನಧಿಕಾರಿಗೆ ಅರಿಬಿ ಯಾರಿಗೋ ಕೊಟ್ಟವರಲ್ಲ. ಇಲ್ಲಿ ಪ್ರಶ್ನೆ, ಈ ಒಂದು ಮಾಹಿತಿ ಒಂದೇ ಒಂದು ಖಾಸಗಿ ಚಾನಲ್ಗೆ ಹೋಗಿರೋದು, ಎಲ್ಲ ಚಾನಲ್ಗಳಿಗೂ ಹೋಗಿಲ್ಲ, ಎಲ್ಲ ಮಾಧ್ಯಮದ ಮಿತ್ರರಿಗೂ ಹೋಗಿಲ್ಲ. ಈ ಸೋರಿಕೆ IGPಯ ಕಚೇರಿ, ರಾಜ್ಯಪಾಲರ ಕಚೇರಿ, ಇದರ ಮಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಇಲ್ಲಿ ನಿರಂತರವಾಗಿ ಕಳೆದ 3 ತಿಂಗಳಿಂದ ಹಲವಾರು ಪ್ರಕರಣಗಳೇನು ನಡೀತಾ ಇದೆ. ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ದೂರುಗಳು ಬಂದಂಥದ್ದು DG ಕಚೇರಿನಲ್ಲಿ ದೂರು ದಾಖಲೆ ಆದ ತಕ್ಷಣ ಆ ದೂರು ಕೊಟ್ಟಂಥ ವ್ಯಕ್ತಿಗಳು ಯಾವ ಚಾನಲ್ಗೆ ಹೋಗಿ ಕೂರ್ತಾ ಇದ್ದಾರೆ, ಯಾವ ಚಾನಲ್ನಲ್ಲಿ ಬಟ್ಟೆ ಕಟ್ಟಿ ಪ್ರತಿದಿನ 3 ಗಂಟೆ 4 ಗಂಟೆ ಪ್ರಚಾರಗಳು ಮಾಡ್ಕೊಂಬಂದರು. ಇಲ್ಲಿ ನೀವು ಸೋರಿಕೆ ಮಾಡಿ ರಾಜ್ಯಪಾಲರ ಮನೆ ಕಚೇರಿನ ಸರ್ಚ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ, ಹೌ ದಿಸ್ ಗೌರ್ಮೆಂಟ್ ರನ್ನಿಂಗ್ ದ ಗೌರ್ಮೆಂಟ್? ಈಸ್ ದ ಗವರ್ನೆನ್ಸ್ ಇಸ್ ದೇರ್ ಹಿಯರ್? ಮುಂದೇನಾಗುತ್ತೆ? ಇದು ಇಲ್ಲಿಗೆ ನಿಲ್ಲಲ್ಲ. ಈ ಥರ ಆದರೆ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು 40% ಸರ್ಕಾರ ಅಂತ ಹೇಳಿ ಜನಗಳ ಮುಂದೆ ಹೇಳಿ ಬಂದರಲ್ಲ. ಇವತ್ತು ಅವ್ರ ಪಕ್ಷದವರೇ ಹೇಳ್ತಾರೆ ಇವರು ಬಂದಮೇಲೆ 40%ಗೂ ಜಾಸ್ತಿ ಆಗಿದೆ ಅಂತೇಳಿ. ಇದಕ್ಕೆ ನಿಮಗೆ ಜನ ಅಧಿಕಾರ ಕೊಟ್ಟರೆ ಸಿದ್ದರಾಮಯ್ಯನವರೇ? ನನ್ನ ಹತ್ರ ಇದೆ, ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ 6 ರಿಂದ 7 ಜನ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗತ್ತೆ. ಬಿಡೋಣ ಹೆದರ್ಕೊಂಡು ಹೋಗಲ್ಲ. ಹಿಟ್ ಆ್ಯಂಡ್ ರನ್ನೂ ಇಲ್ಲ, ಇದು ಇಲ್ಲ, ಹಿಟ್ ಆ್ಯಂಡ್ ರನ್ನೂ ಅಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ಏನು ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ, ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರೂ ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ, ನಮಗಿಲ್ಲ. ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ, ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರೆಸಿದ್ರು, ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾರು? ನಾನು ಯಾಕೆ ಕೊಡಬೇಕಪ್ಪ? ನನ್ನ ಆರೋಪ ಏನಿದೆ? ನನ್ನ ಮೇಲೆ ಆರೋಪ ಏನಿದೆ ಹೇಳಿ? ಆರೋಪ ನನ್ನ ಮೇಲೆ ಏನಿದೆ? ಗಂಗೆನಹಳ್ಳಿ ನಂದು ನನ್ನ ಪಾತ್ರ ಏನು ಹೇಳಿ? ಹಾಂ, ನೋಡಿ, ದಾಖಲೆಗಳು ನಿಮ್ಮ ಮುಂದೆ ಇದೆ. ಕುಮಾರಸ್ವಾಮಿ ತೆಗೆದುಕೊಂಡಂಥ ನಿರ್ಧಾರದ ದಾಖಲೆನೂ ನಿಮ್ಮ ಮುಂದೆ ಇದೆ. ಒಂದೇ ನಿಮಿಷ ಬ್ರದರ್. ಎಸ್, ನಾನು ಸೈನ್ ಹಾಕಿದ್ದೇನೆ. ಒಂದು ನಿಮಿಷ ಇರಿ, ಒಂದು ನಿಮಿಷ. ಹಾಂ, ನನ್ನ ಗಮನದ ಮುಂದೆ. ಹಾಂ, ಹೇಳಿ.
ಡಿನೋಟಿಫಿಕೇಶನ್ ಮಾಡಿಲ್ಲ, ಹಾಗಾಗಿ ನಾನು ಇನ್ನೂ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಆರ್ಗ್ಯುಮೆಂಟ್ ಸಿದ್ದರಾಮಯ್ಯ ಒಂದು ನಿಮಿಷ ನಾನು ಹೇಳೋದು ಕೇಳಿ, ಅದಕ್ಕೇನು ಹೇಳಿದೆ ಅರ್ಥ ಮಾಡ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇದ್ದಾಗ ನೀವೇ ನೋಡಿದಿರಿ, ಜನತಾ ದರ್ಶನ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಮಾಡಿದ್ದೀನಿ. ಸಾವಿರಾರು ಅರ್ಜಿಗಳು ತಗೊಂಡಿದ್ದೀನಿ. ಅದಲ್ಲದೆ ಇದ್ದಾಗಲೂ ಬೇರೆ ಸಂದರ್ಭದಲ್ಲೂ ಒಂದು 500 ಜನ ಇದ್ದೇ ಇರ್ತಾರೆ ನನ್ನ ಹತ್ರ. ಯಾರು ನನಗೆ ಅರ್ಜಿ ಕೊಡ್ತಾರೆ ಆ ಅರ್ಜಿ ಮೇಲೆ ಕಡತ ಅಂತೇಳಿ ಆಯಾ ಇಲಾಖೆಗಳು ಕಳಿಸ್ತೀವಿ. ಕಳಿಸಿದ ಮೇಲೆ ನಮ್ಮ ಸೆಕ್ರೆಟ್ರಿ ಏನಿರ್ತಾನೆ ಅವರು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಕಡತ ಕಳಿಸಿ ಅಂತ ಹೇಳ್ತಾರೆ. ಸರಿಯಪ್ಪ, ಆ ಕೇಸಲ್ಲಿ ಕಡತ ನನ್ನ ಹತ್ರ ಬಂತು. ನಾನು ಏನು ಆದೇಶ ಮಾಡಿದ್ದೇನೆ ಅದರಲ್ಲಿ ಓದಿದ್ದೀರಾ? ಹಾಂ, ಒಂದು ನಿಮಿಷ ಇರಿ. ನಾನು ಆದೇಶ ಮಾಡಿರೋದು ಆಗಸ್ಟ್ ತಿಂಗಳು, ನನ್ನ ಅಧಿಕಾರ ಹೋಗಿದ್ದು ಅಕ್ಟೋಬರಲ್ಲಿ. ನನ್ನ ಅಧಿಕಾರ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ. ಆ ಕಡತ ಬಂದಾಗ ನಾನು ಏನು ಆದೇಶ ಮಾಡಿದ್ದೀನಿ ಅದರಲ್ಲಿ ಓದಿದ್ದೀರಾ? ಅವ್ರ ಪಾಪ ರಿಲೀಸ್ ಮಾಡಿದ್ರಲ್ಲ, ಕೃಷ್ಣ ಬೈರೇಗೌಡರೇ ರಿಲೀಸ್ ಮಾಡವ್ರೆ. ಅದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 3 ನ್ಯಾಯಾಲಯದ ತೀರ್ಪುಗಳಿದೆ. ಹೈಕೋರ್ಟ್ನಲ್ಲಿ ಮೊದಲನೇ ತೀರ್ಪಿದೆ, ಡಿವಿಷನಲ್ ಬೆಂಚ್ನಲ್ಲಿ 2ನೇ ತೀರ್ಪಿದೆ, ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಒಂದು ಭೂಮಿಗೆ ಇರ್ತಕ್ಕಂಥ ಪ್ರಕರಣ ಏನಿದೆ, ಆ ಭೂಮಿಯ ಮಾಲೀಕರು BDA ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ಭೂಸ್ವಾಧೀನ BDA ಸಂಪೂರ್ಣವಾಗಿ ಪಡೆದು ಬಡಾವಣೆ ಇದೆಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಕಾನೂನಿನ ರೀತ್ಯ ಮುಂದುವರಿಬೋದು ಅಂತ ಹೇಳಿದ್ದೀನಿ. ಡಿನೋಟಿಫಿಕೇಷನ್ ಆದೇಶನ ಅದು ಕ್ಲೋಸ್ ಮಾಡಿದ್ದೀನಿ. ಅದಾದ ಮೇಲೆ 2010ರಲ್ಲಿ ಆ ಸಬ್ಜೆಕ್ಟ್ ಬಂದಿದೆ ಡಿನೋಟಿಫಿಕೇಷನ್ದು, ಅಲ್ವೇ? ಏನು? ಹೌದು. ಅದನ್ನ ಅವ್ರಿಗೆ ಕೇಳಿ, ನನ್ನ ಇಲ್ಲಿ ಚೆಕ್ ಮಾಡಿ ಕೇಳಿ. ನನ್ನ ಸೈನ್ ಇದೆಯಲ್ಲ, ನನ್ನ ಸೈನ್ ಆದಾಗ ವಿಮಲಾ ಅವ್ರ ಹೆಸರಿತ್ತು, ಅವ್ರ ಹೆಸರು ಇರಲಿಲ್ವೋ, GP ಆಗಿತ್ತೋ ಇಲ್ವೋ, ಜನಗಳ ಮುಂದೆ ಇಡಕ್ಕೆ ಹೇಳಿ. ನನ್ನ ಮುಂದೆ ಯಾವುದೂ ಪ್ರಕರಣಗಳು ಬಂದಿಲ್ಲ. ನಾನು ಭಾಳ ಸ್ಪಷ್ಟವಾಗಿದ್ದೇನೆ. ಆಯ್ತಪ್ಪ, ನಾವು 1 ನಿಮಿಷ ಕೇಳಿ. ಆ ರೀತಿ ನಾನು ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಏನಾದರೂ ಮಾಡಿದರೆ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ಹೋಗಿ ನೀವು ಕೋರ್ಟ್ ಮುಂದೆ ಅರ್ಜಿ ಹಾಕಿ ನನ್ನ ಮೇಲೆ. ಎಲ್ಲಿದೆ? ಕೋರ್ಟಲ್ಲಿ ಏನಿದೆ? 2015 ಸುಪ್ರೀಂ ಕೋರ್ಟ್ದಲ್ಲ ಇದು. ಇದಿರೋದು ಕೇಳಿ ಇಲ್ಲಿ, ಅದು ಸಾಯಿ ವೆಂಕಟೇಶ್ವರ ಗಂಗೇನಹಳ್ಳಿದು. 2015ರಲ್ಲಿ ನಾನು ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದರು, ಪ್ರತಿದಿನ ಅವರ ಕಾರ್ಯವೈಖರಿ ಬಗ್ಗೆ ಮುಜುಗರ ಉಂಟು ಮಾಡ್ತಾ ಇದ್ದೆ. ಕುಮಾರಸ್ವಾಮಿ ಏನಾದರೂ ಮಾಡಿ ಹಿಡಿಬೇಕಲ್ಲಪ್ಪ ಅಂತೇಳಿ ಅಯ್ಯೋ ಹುಡುಕಿ ತಡ್ಕಾಡಿ ಇದೊಂದು ಕೇಸ್ ತಗೊಂಡೋಗಿ ಹಾಕೊಂಡ್ರು 2015ರಲ್ಲಿ. 4 ವರ್ಷ ಇದ್ರಲ್ಲಪ್ಪ. ಯಾಕೆ ಆ ಕೇಸನ್ನ ಅಷ್ಟೊಂದು ಟಫ್ ಇದ್ದರೆ, ಆ ಕೇಸಲ್ಲಿ ನಾನು ತಪ್ಪು ಮಾಡಿದರೆ ಯಾತಿಗೆ ಆ್ಯಕ್ಷನ್ ತಗೊಳಕ್ಕಾಗಲಿಲ್ಲ ನಿಮ್ಮ ಕೈಲಿನ್ನು? ನಿಮಗೆ ಗೊತ್ತು, ನಾನು ತಪ್ಪು ಮಾಡಿದರೆ 18ರಲ್ಲಿ ನನ್ನನ್ನು ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಡ್ರಿ? ಹಾಂ, ಹೊಂದಾಣಿಕೆ. ನಾನು ಆ ರೀತಿ ತಪ್ಪು ಮಾಡಿದ್ದಾಗ ನಾನು ಭಾಳ ಸಚ್ಚಾರಿತ್ರ, ನಾನು ಕಪ್ಪಿನೇ ಅಂಟಿಸ್ಕೊಂಡಿಲ್ಲ, ಮತ್ತು ಮಾಡಿ ಕಪ್ಪು ಮಸೀದಿ ಅಂಟಿಸ್ಕೊಂಬಿಟ್ರಲ್ಲ ಅಲ್ಲೂ. ಈಗ ಆಯ್ತಪ್ಪ, 1.5 ವರ್ಷ ಆಯ್ತಲ್ಲಪ್ಪ ಸರ್ಕಾರ ಬಂದು. ಇಲ್ಲಿಗೆಲ್ಲ ಮಾಡಿದರೆ ಯಾಕಿನ್ನೂ ಹಿಡ್ಕೊಂಡಿದ್ದೀನಿ? ಇವ್ರ ಕೇಸ್ ಬೇರೆ, ಅದು ಇವ್ರು ಸೈನ್ ಹಾಕದೇ ಇರ್ಬೋದು. ನ್ಯಾಯಾಲಯ ಈಗಾಗಲೇ ತೀರ್ಪು ಕೊಟ್ಟಿದೆ. ಎಲ್ಲ ಅದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೆದಿದೆ. ನಾನೀಗ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ತೀರ್ಮಾನ ಬರೋದು ಕಾರಣಂತೆ.
ನನ್ನ ಬಗ್ಗೆ ಏನೋ ಬೇಕಾದ್ರೆ ಕೋರ್ಟ್ಗೆ ಹಾಕೊಳ್ಳಿ. ಈಗ ಇದೆ ಕೋರ್ಟಲ್ಲಿ ಲೋಕಾಯುಕ್ತದಲ್ಲಿ. ಸ್ಪೀಡಪ್ ಮಾಡಿ ಸಿದ್ದರಾಮಯ್ಯನವರೇ, ಬೇಗ ಬೇಗ. ಹಾಂ, ನೋಡಿ ನನ್ನ ಗಮನಕ್ಕೆ ಬಂದಿಲ್ಲಪ್ಪ. ಈಗ ಯಾರು ಬೇಕಾದರೂ ಖರೀದಿ ಮಾಡ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೂ ಏನು ಹೇಳಿದೆ, 15 ಅಲ್ಲಪ್ಪ 50 ಸೈಟ್ ತಗೊಳ್ಳಿ ಎಂದೆ. ಕಾನೂನು ವ್ಯಾಪ್ತಿ ಒಳಗೆ ಮಾಡ್ಕೊಳ್ಳಿ ಅಂತ ಹೇಳಿದೆ. 100 ಬಾರಿ ಹೇಳಿದ್ದೀನಿ ಸಿದ್ದರಾಮಯ್ಯನವ್ರಿಗೆ. ನೀವು 15 ಸೈಟ್ ತಗೊಂಡಿದ್ದು ತಪ್ಪು ಅಂತ ಹೇಳ್ತಿಲ್ಲ, 40 ತಗೊಳ್ಳಿ, ಆದರೆ ಕಾನೂನೊಳಗೆ ತಗೊಳ್ಳಿ. ಯಾರು ಮಾಡಬಾರ್ದು ಅಂತ ಇಲ್ಲ. ಡಿನೋಟಿಫಿಕೇಷನ್ ಮಾಡಬಾರ್ದು ಅಂತ ಇದೆಯಾ? ಡಿನೋಟಿಫಿಕೇಷನ್ ಮಾಡೋ ಪವರ್ ಸರ್ಕಾರಕ್ಕಿದೆ. ಡಿನೋಟಿಫಿಕೇಷನ್ ಮಾಡಿ ನೀವೇನು ತಗೊಂಡ್ರಿ ಅನ್ನೋದು ಅಷ್ಟೇ ತಾನೇ. ನಾವೇನು ತಗೊಳಕ್ಕೆ ಹೋಗಿದ್ದೀವಿ? ನಮ್ಮದೇನಿದೆ ಅಲ್ಲಿ? ಹಾಂ, ಯಾರ್ದು ತನಿಖೆ ಮಾಡ್ಕೊಳ್ಳೋಕೆ ಹೇಳಿ. ಇವ್ರ ಶೇರು ಅನ್ನೋದೆಲ್ಲ ದಾಖಲೆಗಳ ಮೇಲೆ ಬಂದಿದೆ ಅಲ್ವಾ? ನನ್ನ ಶೇರು ಅನ್ನೋದು ದಾಖಲೆ ಮೇಲೆ ತರಕ್ಕೆ ಹೇಳಿ. ಹಾಂ, ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ವ್ಯಕ್ತಿಗಳನ್ನ ಇನ್ನೂ ಇಟ್ಕೊಂಡು ಅಂಥ ಉನ್ನತ ಹುದ್ದೆ ಕೊಟ್ಟು ಎಷ್ಟು ದಿನ ಈ ರಾಜ್ಯದಲ್ಲಿ ನ್ಯಾಯ ಕೊಡ್ತೀರಿ ಜನಕ್ಕೆ? ಸೀರೀಸ್ ಆಫ್ ಅಫೆಂಡರು, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಕೋರ್ಟ್ ಮುಂದೆ ಅರ್ಜಿ ಹಾಕ್ತಾನೆ 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತೇಳಿ. ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಹೋಮ್ ಸೆಕ್ರೆಟ್ರಿಗೆ? ಏನು ಆದೇಶ ಮಾಡಿದಿರಿ? ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿವರೆಗೆ ಏನು ಮಾಡಿದಿರಿ? ಅವನ್ಯಾರೋ ಇನ್ನೊಬ್ಬ ಶ್ರೀಧರನವ್ರು ಕೊಟ್ಟಾನೆ ಬೇರೆ. ನಿಮ್ಮ ಸರ್ಕಾರಿ ಅಧಿಕಾರಿನೇ ಅವ್ರ ಕೈ ಕೆಳಗೆ ಕೆಲಸ ಮಾಡಿದವನು 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತೇಳಿ ಕಂಪ್ಲೇಂಟ್ ಕೊಟ್ಟವನಲ್ಲ ಕೋರ್ಟಲ್ಲಿ. ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ರಜದ ಮೇಲೆ ಕಳಿಸಿದ್ರೋ ಇಲ್ಲ ಸಸ್ಪೆಂಡ್ ಮಾಡಿದಿರೋ ಅವನ್ನ? ಇಂಥ ಅಧಿಕಾರಿ ಮುಖಾಂತರ ನೀವು ರಾಜ್ಯಪಾಲರಿಗೆ ನೋಟಿಸ್ ಕೊಡಿಸ್ತೀರಾ? ಅವ್ರ ಕಚೇರಿಗೆ ನೀವು ಸಂವಿಧಾನ ರಚನೆ ಮಾಡಾರ? ಹಾಂ, ಏನೂ ಆಗಿಲ್ಲ ಬ್ರದರ್. ನಾನು ಕೇಳಿ ಅದೆಂಥದ್ದು ಬರ್ಕೊಂಡಿದ್ದೀರಿ 1.5 ಗಂಟೆ 2 ಗಂಟೆ, ಅಲ್ಲೇನು 1.5 ಗಂಟೆನೂ ಇಲ್ಲ 2 ಗಂಟೆನೂ ಇಲ್ಲ, 10 ನಿಮಿಷದಲ್ಲಿ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕಪ್ಪ ನನಗೆ ನೋಟಿಸ್ ಕೊಟ್ಟಿದ್ದು, ನಂದೇನು ತಪ್ಪಿದೆ ಹೇಳಪ್ಪ ಅಂತ. ನಾನು ಪ್ರಶ್ನೆ ಮಾಡಿದ್ದೀನಿ, ನನಗೆ ಯಾವ ಆಧಾರದ ಮೇಲೆ ಕೊಟ್ಟಿದೆಯಪ್ಪ ಹೇಳು, ನಂದೇನಿದೆ ಇದರಲ್ಲಿ ಪಾತ್ರ, ಯಾವ ತನಿಖೆ ಮಾಡ್ತಾಯಿದ್ದೀರಿ? ಇದನ್ನು ನಾನು ಕೇಳಿದ್ದೀನಿ. ಪಾಪ ನಾನು ಅಧಿಕಾರಿಗಳಿಗೆ, ನಾನು ಸಣ್ಣ ಅಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತಾಡಲ್ಲ. ಅವರಲ್ಲಿ ಸ್ವಲ್ಪ ಇನ್ನೂ ನಿಷ್ಠೆ ಉಳ್ಕೊಂಡಿದೆ. ಅವ್ರಗಳ ಮೇಲೆ ಪ್ರೆಷರ್ ಏನಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ಅವ್ರನ್ನ ಯಾಕೆ ನಾನು ಚರ್ಚೆ ಮಾಡಲಿ? ನನಗೆ ನೋಡಿ, ನಾನು ಹೇಳ್ಬೋದಾಗಿತ್ತು, ಹೋದೆ ಆಯಿತು, ನೋಟಿಸ್ನ ನಾನು ಮೊದಲು ಇಟ್ಟರು, ನಾನು ಸಹಿ ಹಾಕಲ್ಲಪ್ಪ, ನಿನಗೇನು ಬೇಕು ಹೇಳು ಉತ್ತರ ಅಂತಲೇ ಕೇಳಿದೆ. ಆಮೇಲೆ ಕೊನೆಗೆ ಪಾಪ ಅಧಿಕಾರಿಗೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ಸೈನ್ ಹಾಕ್ಕೊಟ್ಟು ಬಂದಿದ್ದೀನಿ. ಹಾಂ, ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ಸರ್ಕಾರ ಇರೋದು ನೋಡಿ. ನಾನು ನಿನ್ನೆ ಹೋದ ನಂತರ ಆ ನೋಟಿಸು 21ನೇ ತಾರೀಕು ಟೈಪ್ ಮಾಡಿ ಇಟ್ಕೊಂಡವ್ರೆ, ಆಯಿತಾ? 21ನೇ ತಾರೀಕೆ ಟೈಪ್ ಆಗಿದೆ, ಟೈಪ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಯಾತಿಗೆ ನೆನ್ನೆ ಹೋದೆ, 2 ದಿವಸಗಳ ಹಿಂದೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕುಮಾರಸ್ವಾಮಿಗೆ ನೋಟಿಸ್ ಸರ್ವ್ ಆಯಿತು. ಕುಮಾರಸ್ವಾಮಿಯವರು ನೋಟಿಸ್ ತಗೊಂಡಿಲ್ಲ. ಆಮೇಲಿಂದ ಯಾರೋ ಮೇಲಿನ ಅಧಿಕಾರಿ ಯಾರೋ ಕುಮಾರಸ್ವಾಮಿಯವರಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡಿದ್ರು ಅಂತ ಏನೋ ಬರ್ಕೊಂಡವ್ರ ಸ್ಟೋರಿನ. ನಾನು ನೋಟಿಸ್ ಬರಲಿ ಅಂತ ಕಾಯ್ಬೋದಾಗಿತ್ತು, ನಾನು ಯಾಕೆ ಹೋಗಬೇಕು ಅಂತ ಹೇಳಿ. ನಾನು ಯಾಕೆ ಅದನ್ನು ಎಳ್ಕೊಂಡು ಹೋಗಲಿ? ಕೊನೆಗೆ ತೀರ್ಮಾನ ಮಾಡಿದೆ. ನೆನ್ನೆ ಬೇರೆ ಕೆಲಸ ಇದ್ದರೂ ಎಲ್ಲ ಪೋಸ್ಟ್ಮನ್ ಮಾಡಿ 12 ಗಂಟೆ ಫ್ಲೈಟ್ ಹತ್ತು ಬಂದೆ, ನೇರವಾಗಿ ಅಲ್ಲೇ ಹೋದೆ. ಆದರೆ ಪತ್ರಿಕೆಗಳಲ್ಲಿ ಮಧ್ಯಾಹ್ನದಲ್ಲೇ ಹೊಡೆದ್ರು. ಒಂದು ಮಾಧ್ಯಮದಲ್ಲಿ ಕುಮಾರಸ್ವಾಮಿ 2 ದಿವಸದಿಂದನೇ ನೋಟಿಸ್ ಕೊಟ್ಟಿದ್ದರು. ಯಾರದೆಲ್ಲ ಮಾಹಿತಿ ಕೊಟ್ಟರು?
ಇದರಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇತ್ತಲ್ಲ 12:30 1 ಗಂಟೆಗೆ. ಆ ಮಾಹಿತಿ ಯಾರು ಕೊಟ್ಟಾರ? ನೋಟಿಸ್ ಬಂದಿದೆ ಅಂತ. ಹಾಂ, ನಾನು ತಪ್ಪೇನು ಮಾಡಿಲ್ಲ. ದಿನಪತ್ರಿಕೆಯಲ್ಲಿ ಒಂದು ನಿಮಿಷ, ದಿನಪತ್ರಿಕೆಯಲ್ಲಿ ಆ ಥರ ಬರಿತಾ ಹೋದರೆ, ನೋಡಪ್ಪ ಕುಮಾರಸ್ವಾಮಿ ರಿಸೀವೇ ಮಾಡಿದೆ ಕತ್ತಿರಿಗ್ತಾವ್ರಂತೆ ಅಂದರೆ ನನ್ನ ಬಗ್ಗೆ ಅನುಮಾನ ಬರಲ್ವೇ? ಸರಿ, ಅದು ಏನಿದೆ ಹೋಗೋಣ, ನಾನೇ ಹೋಗೋಣ ಅಂತ ತಪ್ಪು ಮಾಡದೇ ಇದ್ದೆ ನಾನೇ ಭಯ ಬೀಳಬೇಕು. ಹೋದೆ ಬಂದೆ. ಎಸ್, ಹೌದು. ಹಾಂ, ಬೇಕಿಲ್ಲ ಅಂತ ಹೇಳಿದ್ರು ಹೋದಾಗ. ಆಮೇಲಿಂದ ಏನು ಮಾಡಿದರು, ರಿಜಿಸ್ಟ್ರಲ್ಲಿ ಏನು ಬರ್ಕೊಂಡಿದ್ರು, ಕುಮಾರಸ್ವಾಮಿಯವರನ್ನು ಬಂಧಿಸಿ ಜಾಮೀನು ಮೇಲೆ ಬಿಡುಗಡೆ ಮಾಡಿದ್ದೇವೆ ಅಂತ ಬರ್ಕೊಂಡವರಲ್ಲಿ ಫೈಲಲ್ಲಿ. ಇವರು ಹೇಗೆ ಅವರೇನದಕ್ಕೆ? ಈ ಸರ್ಕಾರ ಮನುಷ್ಯತ್ವ ಇಲ್ಲ, ಇವರಿಗೆ ಮನುಷ್ಯತ್ವ ಇಲ್ಲ, ಭಯ ಭಕ್ತಿ ಇಲ್ಲ ಈ ಸರ್ಕಾರಕ್ಕೆ. ಇದನ್ನು ಸರ್ಕಾರ ಅಂತ ಕರಿತೀರಾ? ಯಾವ ನೈತಿಕತೆ ಇವರಿಗೆ? ನರೇಂದ್ರ ಮೋದಿ ಬಗ್ಗೆ ಮಾತಾಡೋದಕ್ಕೆ ನಾನು ಹಲವಾರು ಬಾರಿ ಮಾತಾಡ್ಬೋದು. ನಾನು ಇಂಥ ಸರ್ಕಾರನ ಇತಿಹಾಸದಲ್ಲೇ ಬಂದಿಲ್ಲ. ಕರ್ನಾಟಕ ಈ ಮಟ್ಟಕ್ಕಾಗುತ್ತೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನಾನು. ಇಂಥ ಆಡಳಿತ ಬರುತ್ತೆ ರಾಜ್ಯದಲ್ಲಿ ಅಂತೇಳಿ. ಮುಂದಕ್ಕೆ ಏನು ಜನಕ್ಕೆ ಉತ್ತರ ಕೊಡ್ತೀರಿ? ಎಷ್ಟು ದಿವಸ ಇರ್ತೀರಿ ನೀವು? ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ. ಈಗ ಮಾಡ್ತಾ ಇದ್ದೀರಲ್ಲ, ಯಾವುದೋ ಹೆಣ್ಮಗಳು ಕರೆಸೋದು, ಒಂದು ಕಂಪ್ಲೇಂಟ್ ತಗೊಳ್ಳೋದು, ಮುಖಡ ಹಾಕ್ಸ್ಕೊಂಡು ಟಿ ವಿ ಮುಂದೆ ತೋರಿಸೋದು, ತಗೊಂಡೋಗಿ ಜೈಲಿಗೆ ಕೂರಿಸೋದು, ಈ ಕೆಲಸಗಳನ್ನು ಮುಂದೆ ಇದೇ ಕಂಟಿನ್ಯೂ ಆದರೆ ಯಾವನು ಅಧಿಕಾರದಲ್ಲಿ ಮುಂದುವರಿಕೆ ಆಗ್ತಿದೆ? ಯಾವನು ಜನಪ್ರತಿನಿಧಿ ಕೆಲಸ ಮಾಡ್ತಾನೆ? ಇದು ಫೌಂಡೇಶನ್ ಹಾಕಿದ್ದೀರಿ. ಥ್ಯಾಂಕ್ ಯು.